ಒಂದು ವಿಶೇಷ ಕಾರ್ಯಕ್ರಮ ಡಿಜಿಟಲ್ ಬೆಳಕು. ಟಿಕ್ಟಾಕ್ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ಸೊ ಅಲ್ಲಿ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಎಷ್ಟು ಪ್ರಾಯ ಆಗಿದ್ದಾಗ? ಅವಾಗ ನಾನು 5th ಏನೋ 4th ಏನೋ ಇದ್ದೆ. ಯಾವಾಗ ಡಿಗ್ರಿ ಫಸ್ಟ್ ಇಯರ್ ಬರುವಾಗ ನನ್ನ ಕೈಗೆ ಕ್ಯಾಮರಾದ ಮೊಬೈಲ್. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು. ನಮ್ಮ ಬಾಲ್ಯ ದಿನಗಳುಂಟಲ್ಲ, ಎಂತ ಒಂದು ಚಂದ ಅಲ್ಲ ಮರಿ. ಹೀಗೆ ಶುರು ಮಾಡ್ತಾ ಇದ್ದೆ. ನಾನು ನನ್ನ ಬ್ಲಾಗ್ ಅಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ ಎಂಚಲ್ಲರ್ ಮಾತಾ ವೆಲ್ಕಮ್ ಬ್ಯಾಕ್ ಟು ದೀಪುಸ್ ಬ್ಲಾಗ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೇನೆ. ನಮಗೆ ಗೊತ್ತುಂಟಲ್ಲ ಎಲ್ಲರಿಗೂ ಅಡಿಗೆ ಮಾಡೋದು ಸ್ಟೇಟಸ್ ಅಲ್ಲಿ ಬಡಿಸೋದು, ಅಡಿಗೆ ಮಾಡೋದು ಸ್ಟೇಟಸ್ ಅಲ್ಲಿ ಬಡಿಸೋದು ಅಂದ್ರೆ ಕೆಲಸ ಏನಿರಲಿಲ್ಲ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮನೆ ವ್ಲಾಗ್. ಇಲ್ಲಿ ಬರೋದಿಲ್ಲ, ನಮ್ಮ ಮನೇಲಿ ಒಂದು ರೂಮ್ ಉಂಟು, ನಾನು ಆ ರೂಮ್ ಒಳಗೆ ಹೋಗಿ ಬೊಬ್ಬಿಡು ಬರ್ತದೆ. ಹೇಗೆ ಮಾತಾಡ್ಬೇಕಂದ್ರೆ ಗೊತ್ತಿಲ್ಲ, ಇನ್ನೊಂದು ಗಂಟೆ ಮೇಲೆ ಮರ್ತೋಯ್ತು. ಇದೇ ಥರ ವೀಡಿಯೋಸ್ ಮಾಡ್ಬೋದು ಅಂತ ನಿಮಗೆ ಹೇಗೆ ಐಡಿಯಾ ಬಂತು? ಅಂದರೆ ಇದೇ ಥರ ಕಂಟೆಂಟ್ ಯೂಸ್ ಮಾಡಿ ವೀಡಿಯೋಸ್ ಮಾಡ್ಬೋದು ಅಂತ ಸ್ಥಳೀಯರು ಬರ್ತಾರೆ. ಈಗ ಎಂಥದ್ದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರೆ. ಮತ್ತು ಎಡಿಟಿಂಗ್ ಅಂದರೆ ಭಯಂಕರ ಇಷ್ಟ. ಅದರಿಂದ ನಿಮಗೆ ಸಮಸ್ಯೆ ಆದಿದೆ? ನನಗಿಲ್ಲ, ಸಮಸ್ಯೆ ಆಗಲಿಲ್ಲ. ಓಕೆ. ನಮಸ್ತೆ ವೀಕ್ಷಕರೇ, ಸುದ್ದಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿಯ ಶುಭಾಶಯಗಳು. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ, ನನ್ನೊಂದಿಗಿದ್ದಾರೆ ಕೋ-ಆ್ಯಂಕರ್ ಪ್ರಜ್ಞಾ ಪೂಜಾರಿ ಕೇರ್ಪಳ. ದೀಪಾವಳಿ ಹಬ್ಬದ ಈ ಸಂಭ್ರಮದ ಸಮಯದಲ್ಲಿ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ಒಂದು ವಿಶೇಷ ಕಾರ್ಯಕ್ರಮ ಡಿಜಿಟಲ್ ಬೆಳಕು. ನಮ್ಗೆ ಗೊತ್ತಿದೆ, ದೀಪಾವಳಿಯಲ್ಲಿ ಬೆಳಕಿಗೆ ಪ್ರಾಮುಖ್ಯತೆ. ಬೆಳಕು ಅನೇಕ ರೀತಿಯಲ್ಲಿರ್ತದೆ. ಸುಳ್ಯ ತಾಲೂಕಿನ ಮಟ್ಟಿಗೆ ಎಲ್ಲ ರಂಗಗಳಲ್ಲೂ ಕೂಡ ತುಂಬ ಕ್ರಿಯಾಶೀಲವಾಗಿರುವಂಥ ತಾಲೂಕು ನಮ್ಮದು. ಹಾಗಾಗಿ ಎಲ್ಲ ರಂಗಗಳು ಕೂಡ ಸಮಾಜಕ್ಕೆ ಬೆಳಕನ್ನು ಬೀರ್ತಾ ಇದೆ. ನಮ್ಗೆ ಗೊತ್ತಿದೆ, ಇದು ಡಿಜಿಟಲ್ ಯುಗ. ಪ್ರತಿಯೊಬ್ಬರೂ ಬರಹಗಾರರಾಗಿರುವ, ಪ್ರತಿಯೊಬ್ಬರೂ ನಿರೂಪಕರಾಗಿರುವ ಮತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮಾಧ್ಯಮ ಇರುವಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಸಮಾಜವನ್ನು ಪ್ರೇರೇಪಿಸುವ, ಸಂದೇಶವನ್ನು ನೀಡುವ, ಸಹಕಾರವನ್ನು ನೀಡುವ ಒಂದು ದೊಡ್ಡ ತಂಡ ನಮ್ಮೊಂದಿಗಿದೆ. ಅದು ಯೂಟ್ಯೂಬ್ ಮೂಲಕ ಇರ್ಬೋದು, ರೀಲ್ಸ್ ಮೂಲಕ ಇರ್ಬೋದು, ಅಥವಾ ವ್ಲಾಗ್ ಮೂಲಕ ಇರ್ಬೋದು. ಇವರೆಲ್ಲವೂ ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಒಂದಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಲಕ್ಷ ಲಕ್ಷ ವ್ಯೂವರ್ಸ್ ಇದ್ದಾರೆ. ಇವರೆಲ್ಲರನ್ನು ಕೂಡ ಈ ಒಂದು ದೀಪಾವಳಿಯ ಸುದಿನದಂದು ಒಂದೆಡೆ ಸೇರಿಸಿ ಅವರ ಅನುಭವಗಳನ್ನು ಕೇಳಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಅಲ್ವಾ ಪ್ರಜ್ಞಾ? ಹೌದು, ಖಂಡಿತವಾಗಿಯೂ ಈ ಸುಳ್ಯ ತಾಲೂಕು ಈಗಾಗಲೇ ಹೇಳಿದ ಹಾಗೆ ಒಳ್ಳೆಯ ಪ್ರತಿಭಾನ್ವಿತರನ್ನು ಈ ಸಮಾಜಕ್ಕೆ ಕೊಟ್ಟಿರುವಂಥ ಒಂದು ನೆಲ. ಡಿಜಿಟಲ್ ಬೆಳಕು ಎನ್ನುವಂಥ ಕಾರ್ಯಕ್ರಮದ ಮೂಲಕ ಇವತ್ತು ನಮ್ಮೊಂದಿಗಿರುವ ಎಲ್ಲ ಪ್ರತಿಭೆಗಳನ್ನು ಕೂಡ ನಾವು ಸ್ವಾಗತ ಮಾಡೋಣ. ಆರಂಭದಲ್ಲಿ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ, ಒಂದು ಜನಪರವಾದಂಥ ಸ್ಟೋರಿಗಳ ಮೂಲಕ ಅಥವಾ ವಿಶೇಷವಾಗಿ ಅರೆ ಭಾಷೆಗಳ ಸ್ಟೋರಿಗಳ ಮೂಲಕ ನಮ್ಮೊಂದಿಗೆ ಪರಿಚಿತರಾಗಿರುವರು ತೇಜು ಕೊಲ್ಲಮೊಗ್ರ ಅಂತ ಕರೆಯಲ್ಪಡುವಂಥ ತೇಜಕುಮಾರ್ ಕೊಲ್ಲಮೊಗ್ರ ನಮ್ಮೊಂದಿಗಿದ್ದಾರೆ. ನಮಸ್ತೆ, ಸ್ವಾಗತ. ಸುಳ್ಯದ ಹಳ್ಳಿ ಭಾಷೆ, ಪ್ರತಿಯೊಂದು ಪ್ರಾದೇಶಿಕವಾದ ಭಾಷೆ ಇದೆ ಒಂದೊಂದು ಕಡೆಗೆ. ಆದರೆ ಸುಳ್ಯದ ಹಳ್ಳಿ ಭಾಷೆಯನ್ನು ಈ ಡಿಜಿಟಲ್ ಮಾಧ್ಯಮದಲ್ಲಿ ಪಸರಿಸ್ತಾ ಅನೇಕ ಸ್ಟೋರಿಗಳನ್ನು ಮಾಡಿದವರು ಪ್ರಶಾಂತ್. ಸುಳ್ಯ ವ್ಲಾಗ್ ಎನ್ನುವಂಥ ಅವರು ಒಂದು ಚಾನೆಲ್ ಮೂಲಕ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರಶಾಂತ್ ನಮಸ್ತೆ, ಸ್ವಾಗತ. ಟೀಮ್ ಕಟಾಯಿ ಎನ್ನುವಂಥ ಒಂದು ತಂಡ, ಅದು ಅವರ ಒಂದಷ್ಟು ಮಿತ್ರರು ಸೇರಿ ನಡೆಸುವಂಥದ್ದು. ಆದರೆ ಈಗ ತುಂಬ ಫೇಮಸ್ ಆಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಕೇರಳದಲ್ಲೂ ಕೂಡ ಫೇಮಸ್ ಆಗಿ ಜಾಹೀರಾತಿನ ಪ್ರಮೋಷನ್ಗೂ ಕೂಡ ಅವರಿಗೆ ಕರೆ ಬರ್ತದೆ ಅಂತ ಒಂದು ಒಳ್ಳೆಯ ಪ್ರತಿಭಾನ್ವಿತ ತಂಡ. ಅದರ ಖಲೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಖಲೀಲ್ ನಮಸ್ತೆ. ಜೊತೆಗೆ ಕಿರಣ್ ರೈ ಬೆಳ್ಳಾರೆ ಅವರು ಅವರ ವ್ಲಾಗ್ ಮಾಡ್ತಾರೆ. ಅದರ ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ ಎನ್ನುವಂಥ ಒಂದು ಚಾನೆಲ್ನೆಲ್ಲ ಅಲ್ಲಿಯ ಒಂದು ಕಾರ್ಯಕ್ರಮಗಳನ್ನು ಕೂಡ ತನ್ನ ಇನ್ಸ್ಟಾಗ್ರಾಮದಲ್ಲಿ ಹಾಕುವಂಥ ಒಂದು ಅವಕಾಶವನ್ನು ಪಡೆದಿರುವಂಥ ಒಂದು ವಿಶಿಷ್ಟ ಪ್ರತಿಭೆ. ಅನೇಕ ಲಕ್ಷ ಫಾಲೋವರ್ಸ್ ಇರುವಂಥ, ಅಭಿಮಾನಿಗಳನ್ನು ಹೊಂದಿರುವಂಥ ಕಿರಣ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನನ್ನ ಎಡಬದಿಗೆ ಶ್ರೇಯಾ ಮೇರ್ಕಜೆ ಇದ್ದಾರೆ. ಇನ್ನೂ ಕೂಡ ಸ್ಟೂಡೆಂಟ್, ಆದರೆ ಡಿಜಿಟಲ್ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ. ಅದ್ಭುತ ನೃತ್ಯಪಟು. ಜೊತೆಗೆ ಇತ್ತೀಚೆಗಷ್ಟೇ ಕಟೀಲು ನಡೆದಿರುವಂಥ ಮಕ್ಕಳ ಒಂದು ಸಾಹಿತ್ಯ ಸಮ್ಮೇಳನ, ಅದರ ಅಧ್ಯಕ್ಷರಾಗಿ ಕೂಡ ಅವರ ಒಂದು ಭಾಷಣಗಳು ಸಾಕಷ್ಟು ವೈರಲ್ ಆಗಿತ್ತು. ಶ್ರೇಯಾ ನಮಸ್ತೆ. ದೀಪಿಕಾ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಲಾಗರ್ ಆಗಿ ತನ್ನ ಪ್ರತಿಭೆಯ ಮೂಲಕ, ತನ್ನ ಮಾತುಗಳ ಮೂಲಕ ಈ ಸಮಾಜದಲ್ಲಿ, ಈ ಡಿಜಿಟಲ್ ಮಾಧ್ಯಮದಲ್ಲಿ ಒಂದಷ್ಟು ಹೆಸರನ್ನು ಪಡೆದವರು. ನಮಸ್ತೆ ದೀಪಿಕಾ.
ಲತಾ ನಮ್ಮೊಂದಿಗಿದ್ದಾರೆ. ಸುಳ್ಯದಲ್ಲಿ ಅವರ ಮಾತುಗಳನ್ನು ಕೂಡ ಬಹುಶಃ ದೃಶ್ಯ ಮಾಧ್ಯಮದಲ್ಲಿ ಈ ಡಿಜಿಟಲ್ ಮಾಧ್ಯಮದಲ್ಲಿ ಕೇಳದವರಿಲ್ಲ. ಚಿಂತು ಸುಳ್ಯ ಅಂತ ನೀವು ಕೇಳಿರ್ತೀರಿ. ಅಂದರೆ ಲತಾ ಅವರು ಆರಂಭದಲ್ಲಿ ಅವರು ಅವರನ್ನು ಡಿಜಿಟಲ್ ಮಾಧ್ಯಮವನ್ನು ಆರಂಭಿಸಿದರು. ಆ ಬಳಿಕ ಮಗ ಅದನ್ನು ಮುಂದುವರಿಸಿದರು. ಆದರೆ ಶಿಕ್ಷಣದ ಕಾರಣಕ್ಕಾಗಿ ಈಗ ಮತ್ತೆ ತಾಯಿಯ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಲತಕ್ಕ ನಮಸ್ತೆ, ಸ್ವಾಗತ. ವೈಷ್ಣವಿ ಪ್ರಕಾಶ್ ನಿಮ್ಗೆ ಗೊತ್ತಿದೆ, ರಿಯಾಲಿಟಿ ಶೋಗಳ ಮೂಲಕ ಅನೇಕ ಮಾಧ್ಯಮಗಳಲ್ಲಿ, ಕರ್ನಾಟಕ ಮಾತ್ರ ಅಲ್ಲ, ಕೇರಳದ ಮഴವಿಲ್ ಮನೋರಮ ಎನ್ನುವಂಥ ಒಂದು ಪ್ರಸಿದ್ಧ ಮಾಧ್ಯಮದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಪ್ರಕಟಗೊಂಡಿದೆ. ತೀರಾ ಇತ್ತೀಚೆಗೆ ಹುಲಿವೇಷವನ್ನು ಕೂಡ ಮಾಡಿ ಅದು ಕೂಡ ತುಂಬ ವೈರಲ್ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಿರ್ಬೋದು. ಅದ್ಭುತ ಪ್ರತಿಭೆ. ವೈಷ್ಣವಿ ನಮಸ್ತೆ. ನಾನು ಒಂದಷ್ಟು ಪರಿಚಯವನ್ನು ಎಲ್ಲರದ್ದು ಕೂಡ ಮಾಡಿಕೊಟ್ಟೆ. ಒಂದಷ್ಟು ನಿಮ್ಮ ಮನೆಯವರ ಪರಿಚಯವನ್ನು ನೀವು ನಮ್ಮ ವೀಕ್ಷಕರಿಗೆ ಮಾಡಿಕೊಳ್ಳಿ. ನಿಮ್ಮ ಊರು, ಪರಿಸರ ಮತ್ತು ನೀವು ಎಷ್ಟು ಸಮಯದಿಂದ ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದೀರಿ ಎನ್ನುವುದನ್ನು ಬಹುಶಃ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಕೂಡ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕು ಅಂತ ವಿನಿಸ್ತಾ ಇದ್ದಾರೆ. ಶ್ರೇಯ ಪ್ಲೀಸ್. ಮೊದಲನೆಯದಾಗಿ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಆಯ್ಕೆ ಮಾಡಿದಂತಹ, ಅಂದರೆ ಇಷ್ಟೆಲ್ಲ ಅದ್ಭುತವಾದಂತಹ ಕಂಟೆಂಟ್ ಕ್ರಿಯೇಟರ್ಸ್ನ ನಡುವೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಸುದ್ದಿ ಚಾನೆಲ್ನವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ಶ್ರೇಯಾ ಆ್ಯಂಡ್ ನಾನು ಇರುವಂತಹದ್ದು ಸುಳ್ಯದ ಮೇರ್ಕಜೆಯಲ್ಲಿ. ಆ್ಯಂಡ್ ನಾನು ಈ ಒಂದು ಸೋಷಿಯಲ್ ಮೀಡಿಯಾಗೆ ಯಾಕೆ ಬಂದೆ ಅಂತ ಹೇಳುವಂತಹ ವಿಚಾರದ ಮೇಲೆ ಮಾತನಾಡೋದಾದರೆ, ನಾನು ಒಬ್ಬಳು ಡಾನ್ಸರ್, ಆ್ಯಂಕರ್, ಹಾಗೆ ಆ್ಯಕ್ಟರ್ ಕೂಡ ಹೌದು. ಹಾಗೆ ಆದಷ್ಟು ಮಾಡ್ಲಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದೆ. ಬಟ್ ಸದ್ಯಕ್ಕೆ ಮಾಡ್ಲಿಂಗ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ನಿಮ್ಮ ಮನೆಯವರನ್ನು ಪರಿಚಯ ಮಾಡಿಕೊಡಿ ಮತ್ತೆ ಮಾತಾಡಿ. ಓಕೆ. ತಂದೆ ಹೆಸರು ಗುರುಪ್ರಸಾದ್ ಮೇರ್ಕಜೆ ಹಾಗೂ ತಾಯಿ ಪ್ರಮೀಳಾ ಮೇರ್ಕಜೆ ಅವರು. ಹಾಗೂ ನನಗೆ ನಾನು ಡ್ಯಾನ್ಸರ್ ಆಗಬೇಕು ಅಂತ ಹೇಳಿ ಫಸ್ಟ್ ಸಪೋರ್ಟ್ ಮಾಡಿದವರು ನನ್ನ ಅಜ್ಜಿ ಇಂದಿರಾ ಮೇರ್ಕಜೆ ಅವರು ಹಾಗೂ ತಾತ ನಂದು ರಾಘವ ಮೇರ್ಕಜೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ನಾನು ಅವಾಗಲೇ ನನ್ನ ಜರ್ನಿಯನ್ನು ಹೇಳಿದೆ. ಆ್ಯಂಡ್ ಅದಾದ್ಮೇಲೆ ನಾನು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡೋದಾದ್ರೆ, ಟಿಕ್ಟಾಕ್ ಅಲ್ಲಿ ಫಸ್ಟ್ ನಾನು ಸೋಷಿಯಲ್ ಮೀಡಿಯಾಗೆ ಎಂಟರ್ ಆಗಿದ್ದು. ಅವಾಗ ಟಿಕ್ಟಾಕ್ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ಸೊ ಅಲ್ಲಿ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಅವಾಗ ನಾನು 5th ಏನೋ 4th ಏನೋ ಇದ್ದೆ. ಸೊ ಮುಂದೆ ನಾನೇ ಫೋನನ್ನು ಇಟ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೆ. ಮತ್ತೆ ನನ್ನ ಮಮ್ಮಿ ಸ್ವಲ್ಪ ವಿಡಿಯೋಗ್ರಫಿಯಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆದ್ರು. ಸೊ ಅವರೇ ನನ್ನ ವಿಡಿಯೋಸ್ ಎಲ್ಲ ಮಾಡ್ತಾ ಹೋದ್ರು. ಸೊ ಅದಾದ್ಮೇಲೆ ನಮ್ಮ ಟಿಕ್ಟಾಕ್ ಬ್ಯಾನ್ ಆಯಿತು. ಫುಲ್ ಟೆನ್ಷನ್ ಆಯಿತು, ಅಯ್ಯೋ ಫಾಲೋವರ್ಸ್ ಎಲ್ಲ ಹೋದ್ರು ಅಂತ. ಮತ್ತೆ ನಮಗೆ ಸಿಕ್ಕಿದಂತಹ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಅದು ಇನ್ಸ್ಟಾಗ್ರಾಮ್ನ ರೀಲ್ಸ್. ಸೊ ರೀಲ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಏನು ವಿಡಿಯೋಸ್ ವ್ಯೂಸ್ ಬರ್ತಾ ಇರಲಿಲ್ಲ, ಏನು ಆಗ್ತಾ ಇರಲಿಲ್ಲ. ಬಟ್ ನಾನು ಒಂದು ಅಯ್ಯಪ್ಪನ ಡಾನ್ಸ್ ಮಾಡಿದೆ, ಸಾಂಗಿಗೆ, ಭಕ್ತಿಗೀತೆಗೆ ನೃತ್ಯವನ್ನ ಮಾಡಿದೆ, ಸೆಮಿ ಕ್ಲಾಸಿಕಲ್. ಅದು ತುಂಬಾ ವೈರಲ್ ಆಯಿತು. ಅದಾದ್ಮೇಲೆ ತುಂಬಾ ಫಾಲೋವರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ನಾನು ಹೆಚ್ಚು ದೇವರ ಹಾಡುಗಳಿಗೆ, ಅಂದ್ರೆ ವಿದ್ಯಾಭೂಷಣ ಅವರ ಹಾಡುಗಳಾಗಿರ್ಬೋದು, ಹೀಗೆ ಜಗದೀಶ್ ಪುತ್ತೂರು ಇವರೆಲ್ಲ ಹಾಡುಗಳಿಗೆ, ಭಕ್ತಿಗೀತೆಗಳಿಗೆ ನೃತ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಅದು ಜನರಿಗೆ ತುಂಬಾ ರೀಚ್ ಆಯ್ತು. ಸೊ ಅದಾದ್ಮೇಲೆ ಯಾವುದೇ ನಾನೊಂದು ಪ್ರೋಗ್ರಾಮಿಗೆ ಹೋಗೋದಾದ್ರೆ, ನಮಗೆ ಅಂದ್ರೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಅಂತೇಳಿ ಬೇರೆ ಕಡೆಗೆ ಹೋಗೋದು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ. ಬಟ್ ನನಗೆ ಪ್ರೋಗ್ರಾಮ್ಸ್ ಗಳೆಲ್ಲ ದೂರ ಸಿಗ್ತಾ ಇತ್ತಲ್ವಾ. ಸೊ ಹಾಗೆ ಹೋಗುವಾಗ ಈ ಮಿನಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದೆ. ಅಂಡ್ ಅಜ್ಜಿ ಜೊತೆ ವಿಡಿಯೋಸ್ ಮಾಡ್ತಾ ಇದ್ದೆ. ಅದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇತ್ತು, ತುಂಬಾ ವ್ಯೂಸ್ ಬರ್ತಾ ಇತ್ತು. ಅದಾದ್ಮೇಲೆ ಜನರು ಇಷ್ಟು ಪ್ರೀತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮನೋರಂಜನೆ ಕೊಡುವಂಥದ್ದು ನಮ್ಮ ಒಂದು ಕೆಲಸ. ನಮಸ್ಕಾರ ಎಲ್ಲಕ್ಕೂ. ಬೆಂಗಳೂರಿ ಇದು ನಾನು ನಾರ್ಮಲ್ ಆಗಿ ನಾನು ಮಾತನಾಡೋದು ಅಂತ ಅರೆ ಭಾಷೆ ಜಾಸ್ತಿ ನಾವು ಯೂಸ್ ಮಾಡೋದು. ಯಾಕಂದ್ರೆ ಅದು ತಾಯಿ ಭಾಷೆ, ಅರೆ ಭಾಷೆ. ಮತ್ತೆ ನಮ್ಮ ಈ ಲೋಕಲ್ ಸುಳ್ಯದ ಎಲ್ಲರಿಗೂ ಗೊತ್ತಿರುವಂಥ ಭಾಷೆ ಅಲ್ವಾ, ಇಲ್ಲಿ ಕೂಡ ಅರೆ ಭಾಷೆ ಜಾಸ್ತಿ ಮಾತಾಡೋದು. ಹಾಗಾಗಿ ಅರೆ ಭಾಷೆ ಅಂತ ಹೇಳುವಂಥದ್ದು ನಾನು ಮೈಂಡ್ ತಗೊಂಡಿದ್ದು. ಆಮೇಲೆ ಕನ್ನಡ ಈ ಥರ ಎಲ್ಲ ಹೋಗ್ತಾ ಇದ್ದೀನಿ. ಬಟ್ ನಾವು ಯಾಕೆ ಕನ್ನಡ ತಗೊಳ್ಬೇಕು ಅಂತ ಹೇಳಿದ್ರೆ, ಅರೆ ಭಾಷೆ ಹೊರಗಟ್ಟಿನವರಿಗೆ ಅರ್ಥ ಆಗಲ್ಲ. ಹಾಗಾಗಿ ನಾವು ಕೆಲವೊಂದು ಇದರಲ್ಲಿ ಕನ್ನಡ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ. ಮತ್ತೆ ನಾನು ಕೇಳಿಕೊಟ್ಟಾಗ ಈಗ ಇವರು ಮಾತಾಡಿಲ್ಲ, ನಿಮ್ಮ ವೈಯಕ್ತಿಕ ಪರಿಚಯ ಮಾಡಿಕೊಡಿ, ಮತ್ತೆ ಮುಂದಿನ ಹಂತದಲ್ಲಿ ಮತ್ತೆ ಮಾತಾಡಿ. ನಾನು ಕೊಲ್ಲಮ್ಮ ಗುರುಗ್ರಾಮ, ತಂದೆ ಆನಂದಗೌಡರು, ತಾಯಿ ಇಂದಿರಾ. ಮತ್ತು ನನಗೆ ಸಪೋರ್ಟಾಗಿ ಅವರು ಇದ್ದರು, ಮತ್ತು ಅಣ್ಣಂದಿರು ಇಬ್ಬರು ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಫ್ಯಾಮಿಲಿ, ಅಣ್ಣಂದಿರು ಮದುವೆ ಅದು ಕೂಡ ಒಟ್ಟಿಗೆ ಒಂದೇ ಫ್ಯಾಮಿಲಿ ಇರುತ್ತೆ. ಹಾಗಾಗಿ ಅದು ಕೂಡ ಒಳ್ಳೆ ನಮಗೆ ಈ ಥರದಕ್ಕೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಫ್ಯಾಮಿಲಿ ಜೊತೆಗಿದ್ರೆ. ನಂದು ಒಂದು ಏನು ಅಂತ ಹೇಳಿದರೆ, ಎಲ್ಲರೂ ಒಟ್ಟಿಗೆ ಇದ್ದರೆ ಚಂದ ಅಂತ. ನಮ್ಮ ಕಲ್ಚರಲ್, ನಮ್ಮ ಇದು ಅದೆಲ್ಲ ನಾವು ಬೆಳೆಸ್ಕೊಂಡು ಬರಬೇಕು ಅಂತ ಹೇಳ್ತೀವಿ. ಅದೇ ನಾನು ಎಂತ ಹೇಳ್ತೀನಿ ಅಂತ ಹೇಳಿದರೆ, ಈಗ ಇವರು ಹೇಳಿದರು ನಾನು 6ನೇ ಕ್ಲಾಸಲ್ಲೇ ಟಿಕ್ಟಾಕ್ ಮಾಡ್ತಿದ್ದೆ. ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ, ನಾನು ಅಂದ್ಕೊಂಡಿದ್ದೆ ಈಗ ನಮ್ಮ ಈ ಭಾಗ ಅಂದರೆ ಈಗ ಸುಳ್ಯ ಅಥವಾ ಈ ಕಡೆ ಪುತ್ತೂರಿಂದ ಈ ಭಾಗ ಮಿನಿಮಮ್ಮು ಆ ಹೊರಗಡೆ ಹೋಲಿಸಿದರೆ ಒಂದು
7 ವರ್ಷದ ಹಿಂದೆ ಇದ್ದೇವೆ ನಾವು ಎಲ್ಲ ವಿಚಾರದಲ್ಲಿ. ಅದು ಹೇಗೆ ಅಂತ ಗೊತ್ತಿಲ್ಲ. ಈಗ ನನಗೆಲ್ಲ ಮೊಬೈಲ್ ಅದೆಲ್ಲ ಸಿಕ್ಕಿದೆ ಇತ್ತೀಚೆಗೆ, ಈಗಲೂ ಸಿಗೋದು ಕಷ್ಟ. ಕೆಲವು ಊರಲ್ಲೆಲ್ಲ ನೆಟ್ವರ್ಕ್ ಇಲ್ಲ, ಅಂದರೆ ಅಷ್ಟು ಹಿಂದೆ ಇದ್ದೇವೆ ಅಂತ ನಾನು ಅಬ್ಸರ್ವ್ ಮಾಡಿದಾಗೆ. ನಾನೀಗ ವರ್ಕ್ ಮಾಡ್ತಿರುವಾಗ ಮಂಗಳೂರಲ್ಲಿ ವರ್ಕ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡಿ ಅಷ್ಟು ಹಿಂದೆ ಇದೆ. ಬಟ್ ನಾನು ಸೋಷಿಯಲ್ ಮೀಡಿಯಾಕ್ಕೆ ಯಾಕೆ ಬಂದೆ ಅಂತ ಹೇಳಿದರೆ, ಅವಕಾಶ ನಾವು ಈಗ ಟಿ ವಿ ನೋಡ್ತಾ ಇರ್ತೀವಿ, ಇದು ಒಳ್ಳೊಳ್ಳೆ ಡ್ಯಾನ್ಸ್ ಪ್ರೋಗ್ರಾಮು, ಮ್ಯೂಸಿಕ್ ಪ್ರೋಗ್ರಾಮ್ ಎಲ್ಲ ನೋಡ್ತೇವೆ. ಬಟ್ ನಮಗೆ ಅವಕಾಶ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಈಗ ಪೇಟೆಲ್ಲ ಇದ್ದರೆ ಅವರಿಗೆ ಸಿಗುತ್ತೆ, ಅವಕಾಶ ಸಿಗುತ್ತೆ. ಒಂದು ಸ್ವಲ್ಪ ಮುಂದೆ ಹೋದರೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸ್ ಇರುತ್ತೆ, ರಪ್ಪ ಅವ್ರಿಗೆ ಕ್ಯಾಚ್ ಹಾಕೋದು. ಬಟ್ ನಮಗೆ ಸಿಗಲ್ಲ. ಆಗ ನಾನು ಒಂದು ದಿವಸ ಪ್ಲಾನಿಂಗ್ ಮಾಡಿದೆ, ಯೂಟ್ಯೂಬ್ ಉಂಟಲ್ಲ. ನನಗೆ ಬಂದಿದ್ದೆ ಇದು ಚೆನ್ನಾಗಿರುವ ಮೊಬೈಲ್ ಬಂದಿದ್ದೆ ಯಾವಾಗ ಡಿಗ್ರಿ ಫಸ್ಟ್ ಇಯರ್ ಬರುವಾಗ ನನ್ನ ಕೈಗೆ ಕ್ಯಾಮರಾದ ಮೊಬೈಲ್. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು. ನಂದು ಒಂದೇನು ಅಂತ ಹೇಳಿದರೆ ರೀಚ್ ಆಗಬೇಕು, ಜನರಿಗೆ ತೋರಿಸ್ಬೇಕು ಅಂತ ಇಲ್ಲ. ನಾನು ಹಿಂಗೆ ಮಾಡಿದರೆ ನನಗೊಂದು ಅವಕಾಶ ಸಿಗುತ್ತೆ. ನಮಗೆ ಅವಕಾಶ ಹೊರಗಡೆದು ಸಿಗದಿದ್ದಾಗ ನಮಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳುವಂಥದ್ದು ನಾನು ಮಾಡಿದೆ. ಮತ್ತು ಇನ್ನೊಂದೇನು ಮೈನ್ ಅಂತ ಹೇಳಿದರೆ, ನಮ್ಮ ಊರಲ್ಲಿ ಕೂಡ ತುಂಬ ಟ್ಯಾಲೆಂಟ್ನವ್ರು ಇದ್ದಾರೆ. ಈಗ ನಾವು ನಾರ್ಮಲ್ ಜನರಲ್ ನೀವು ಕೂಡ ಈಗ ಮಾತಾಡುವಾಗ ಈಗ ಯಾರಾದರೂ ಇವನಿಗೆ ಎಂಥ ಟ್ಯಾಲೆಂಟ್ ಇದೆ, ಇವನನ್ನೊಂದು ನಾಟಕಕ್ಕೆ ಹಾಕಿದರೆ ಒಂದು ಒಳ್ಳೆ ಸಿಗ್ತದೆ. ಈಗ ನಾನು ಒಂದು 3-4 ಶಾರ್ಟ್ ಫಿಲ್ಮ್ ಮಾಡಿದೆ. ಅಂದರೆ ನನ್ನದೇ ನಾರ್ಮಲ್ ಕ್ಯಾಮರಾ ಇತ್ತು, 40,000 ಕ್ಯಾಮರಾದಲ್ಲೆಲ್ಲ ಶಾರ್ಟ್ ಫಿಲ್ಮಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ನಾನೆಂತ ಮಾಡಿದೆ, ಟ್ಯಾಲೆಂಟ್ ಇದ್ದವರು ಇರ್ತಾರೆ, ಓಕೆ. ಆದರೆ ಊರಿನಲ್ಲಿ ಕೆಲವರು ಇರ್ತಾರೆ, ಮತ್ತು ನನ್ನ ಪರಿಚಯ ಇರ್ತಾರಲ್ಲ, ಅವರಿಗೆಲ್ಲ ಇದು ಇರ್ತದೆ. ಅವರನ್ನೆಲ್ಲ ಹಾಕಿ ಅವರಿಗೆ ಟ್ರೈನಿಂಗ್ ಥರ ಕೊಟ್ಟು ಅದನ್ನು ಅರೆಭಾಷೆಯಲ್ಲಿ 2-3 ಒಂದು ಸಹವಾಸ ಮಾಡಿದೆ. ಇನ್ನೊಂದು ಈ ಕಡೆ ಎಲ್ಲ ಕೊತ್ತಲಿಂಗೆ ಬ್ಯಾಟ್ ಅಂತ ಮಾಡ್ತಾರೆ ನೋಡಿ, ಕೊತ್ತಲಿಂಗೆ ಬ್ಯಾಟಲ್ಲೆಲ್ಲ ಕ್ರಿಕೆಟ್ ಆಡೋದು ಅದೆಲ್ಲ ಇರೋದು. ಅದನ್ನು ಕಾನ್ಸೆಪ್ಟ್ ತಗೊಂಡು ಸ್ಟೋರಿ ಮಾಡಿ ಅದನ್ನು ಯೂಟ್ಯೂಬಿಗೆ ಹಾಕೋದು. ಆದರೆ ಊರಿನವರಿಗೆ, ಈಗ ನಮ್ಮ ಊರಿನ ಮಕ್ಕಳಿಗೆ ಊರಿನವರನ್ನೆಲ್ಲ ಸೇರಿಸುವಾಗ ಅವ್ರಿಗೊಂದು ಇಂಟ್ರೆಸ್ಟ್ ಬರುತ್ತೆ. ಇದು ಏನೋ ಒಂದು ಯೂಟ್ಯೂಬಲ್ಲಿ ಬಂತು, ನಮಗೂ ಏನಾದರೂ ಅವಕಾಶ ನೆಕ್ಸ್ಟ್ ಮಾಡ್ಬೋದು. ಆ ಉದ್ದೇಶ, ನನ್ನ ಉದ್ದೇಶ ಅಂದರೆ ಹಾಗೆ ಇಲ್ಲಿ ಅವರಿಗೆ ಅವಕಾಶ ಸಿಗಬೇಕು. ನಮಗೆ ಈಗ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಊರೇ. ಈಗ ನನಗೆ ಪ್ಲಸ್ ಏನಂತ ಹೇಳಿದ್ರೆ, ಈಗ ನಮ್ಮನ್ನು ನೀವು ಕರೆದು ಮಾತಾಡ್ಸಿ ನೋಡಿ, ಇದು 100% ಎಲ್ಲರೂ ಮಾಡಿ. ನಿಮಗೆ ಇಂಟರ್ವ್ಯೂ ಮಾಡ್ಬೋದು, ಒಳ್ಳೊಳ್ಳೆ ಫಿಲ್ಮ್ ಆ್ಯಕ್ಟರ್ ಇರ್ತಾರೆ, ಒಳ್ಳೊಳ್ಳೆಯವರು ಹೊರಗಡೆ ಇರ್ತಾರೆ, ಇದು ಫೇಮಸ್ ಆದವರು ಇರ್ತಾರೆ, ಅವರನ್ನು ಕೂರಿಸಿ ನೀವು ಮಾಡ್ತೀರಾ. ಬಟ್ ಈ ಟೈಮಲ್ಲಿ ಅವರನ್ನು ಕೂಡ ಮಾಡ್ಬೋದು, ನಮ್ಮನ್ನು ಕರೆಸಿ ಮಾಡಬೇಕು ಅಂತಿಲ್ಲ. ಬಟ್ ನೀವು ಮಾಡೋದೇ ಯಾವುದು, ನಮ್ಮವರಿಗೆ ಅವಕಾಶ ಸಿಗಬೇಕು. ಖಂಡಿತ. ಆ ಒಂದು ಉದ್ದೇಶ ನಂದು ಕೂಡ ಮೈನ್ ಆಗಿ. ಅಂದರೆ ನಾವು ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವ, ಅವಕಾಶ ಸಿಗದೇ ಇದ್ರೆ ನಾವು ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾತಾಡುವ. ಪ್ರಶಾಂತ್, ಇದು ನಂದು ಚಿಕ್ಕ ಪರಿಚಯ, ಇನ್ನು ತುಂಬ ಇದೆ ಮಾತಾಡುವ. ಓಕೆ, ನನ್ನ ಹೆಸರು ಪ್ರಶಾಂತ್ ಅಂತ. ನಿಮ್ಮ ಭಾಷೆಯಿಂದಲೇ ಆರಂಭ ಮಾಡಿ. ನಮ್ಮ ಬಾಲ್ಯ ದಿನಗಳುಂಟಲ್ಲ, ಎಂತ ಒಂದು ಚಂದ ಅಲ್ಲ ಮರಿ. ಹೀಗೆ ಶುರು ಮಾಡ್ತಿದ್ದೆ ಬಾಲ್ಯ ದಿನಗಳುಂಟ ಬಂದಾಗ. ಮತ್ತೆ ನನ್ನ ಹೆಸರು ಪ್ರಶಾಂತ್ ಅಂತ. ನನ್ನ ಮನೆಯಲ್ಲಿ ಅಮ್ಮ, ತಮ್ಮ, ಹೆಂಡತಿ, ನಾವು 4 ಜನ ಇದ್ದೇವೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಹೆಂಡತಿಯೊಟ್ಟಿಗೆ ಹೀಗೆ ಮಾತಾಡ್ತೀರಾ? ಚಂದ ಕ್ಯಾಮರಾದ ಅಲ್ಲ, ನಾವು ಮಾಮೂಲಿ ತಮಾಷೆ. ನನ್ನೊಂದು ಇನ್ಸ್ಟಾಗ್ರಾಮ್ ಚಾನೆಲ್ ಹೇಗೆ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಅಂದ್ರೆ, ನಾನು 1.5 ವರ್ಷದ ಮುಂಚೆ ಒಂದು ಕುಕ್ಕನೂರು ಉಳ್ಳಾಕುಳು ಪದ್ಯ ಮಾಡಿದ್ದೆ. ಆಗ ಯೂಟ್ಯೂಬ್ ಇತ್ತು, ಇನ್ಸ್ಟಾಗ್ರಾಮ್ ಇದಂತ ನನಗೆ ಅಷ್ಟು ದೊಡ್ಡ ಗೊತ್ತಿಲ್ಲ. ಆಗ ನಾನು ನನ್ನೊಂದು ಪದ್ಯ ಮಾಡುವಾಗ ಅದಕ್ಕೆ ನನಗೆ ಮುಂಚೆಯಿಂದಲೇ ಒಂದು ಆಸೆ ಮಾಡಬೇಕು ಅಂತ. ಹಾಗೆ ನಾ ಪ್ರಮೋಷನ್ ವಿಡಿಯೋಕ್ಕೆ ನಮ್ಮ ಸುಳ್ಳಿಯಲ್ಲಿ ಕೆಲವು ಜನರೊಟ್ಟಿಗೆ ಹೇಳಿದ್ದೆ. ಅಂದರೆ ಸ್ವಲ್ಪ ಇದರಲ್ಲಿ ಒಳ್ಳೆ ಆಕ್ಟಿವ್ ಆಗಿದ್ದವರೊಟ್ಟಿಗೆ. ಆಗ ಅವರೆಂತ ಹೇಳಿದ್ರು, ಆಯಿತು ಮಾಡ್ತೇವೆ ಅಂತೇಳಿ ಎಲ್ಲರೂ ಹೇಳಿದರು. 2-3 ಜನ ಹೇಳಿದರು. ಮತ್ತೆ 6 ರಿಲೀಸ್ ಆದ ಮೇಲೆ 6 ಮಾಡಲಿಲ್ಲ. ಆಗ ನನಗೆಂತ ಇಚ್ಛೆ, ಎಲ್ಲ ದೊಡ್ಡ ಜನ ಮಾಡ್ತಾರಲ್ಲ, ನಾನು ಒಂದು ನಿಜವಾಗ್ಲೂ ನೆಕ್ಸ್ಟ್ ಒಂದು ಪದ್ಯ ಬರ್ತಿದ್ದೆ, ನಮ್ಮ ಸುಳ್ಯದ ಬಗ್ಗೆ ಒಂದು ಪದ್ಯ ಮಾಡಬೇಕು ಅಂತ. ಸುಳ್ಯ ಎಂಬ ನಾಡು ಇದುವೆ ನಮ್ಮ ಬೀಡು ಅಂತ. ಹಾಗೆ ನೋಡು, ಇದಕ್ಕೊಂದು ಮ್ಯೂಸಿಕ್ ಆಗಬೇಕಲ್ಲ, ಮ್ಯೂಸಿಕ್ ಒಂದು ರೆಡಿ ಮಾಡಬೇಕು. ಈ ಸಾಂಗ್ ಹೇಗೆ ಬರ್ಬೋದು, ಇದಕ್ಕೆ ಯಾವ ಟೈಪ್ ಮ್ಯೂಸಿಕ್ ಬೇಕಾಗ್ಬೋದು ಅಂತೇಳಿ ನಮ್ಮ ಜಸ್ಟ್ ನಾನೊಮ್ಮೆ ಬಾಯಲ್ಲಿ ಹೇಳಿ ನೋಡ್ತೇನೆ. ಆಗ ಮತ್ತೆ ನನಗೆ ಕರೆಕ್ಟಾಗಿ ಸೆಟ್ ಆಗಿ ಸಿಗ್ತದಲ್ಲ ಅಂತ. ಹಾಗೆ ನಾನು ನಮ್ಮ ಸುಳ್ಯ ದಕ್ಷಿಣ ಕನ್ನಡದ ಆ ಒಂದು ಇದನ್ನು ಇದು ಮಾಡಿದೆ. ಆಗ ನನಗೆ ಒಂದು ಸ್ವಲ್ಪ ವಾಯ್ಸ್ ಒಂದು ತೊಂದರೆ ಇಲ್ಲ ಅಂತ ಇತ್ತು. ನಾನಿದ್ದನ್ನು ಆಗ ನನ್ನ ಪ್ರೊಫೈಲ್ ಫೋಟೋ ಅಂತ ಇರಲಿಲ್ಲ, ಸುಳ್ಯ ಬ್ಲಾಗ್ಸ್ ಅಂತ ಚಾನೆಲ್ ಮಾಡಿ ನಾ ಅಪ್ಲೋಡ್ ಮಾಡಿದ್ದೆ. ಯಾರಾದ್ರೂ ಬೈದ್ರೆ ಯಾರು ಅಂತ ಜನ ಗೊತ್ತಾಗುದಿಲ್ಲ ಅಂತೇಳಿ ನಾ ಅಪ್ಲೋಡ್ ಮಾಡಿದ್ದೆ. ಬುದ್ಧಿವಂತಿಕೆ ಇತ್ತು. ಆಗ ಯಾರಾದ್ರೂ ಬೈದ್ರೆ ನಾನಂತ ಯಾರಿಗೂ ಗೊತ್ತಾಗುದಿಲ್ಲ, ಎಂತಿಲ್ಲ, 0 ಫಾಲೋವರ್ಸ್ ಎಂತ ಇದು ಇರಲಿಲ್ಲ. ಒಂದು ಅದರಲ್ಲಿ ಎಂತಾಯ್ತು,
ಫಾಲೋವರ್ಸ್ ಒಂದು ಎಷ್ಟು ಒಂದು 50-60 ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಹಾಗೇನೆ ಬಿಟ್ಟೆ. ಒಂದು 2-3 ದಿನ ಕಳೆಯುವಾಗ ಒಂದು 2000 ವ್ಯೂಸ್ ಹೋಯ್ತು. ತುಂಬಾ ಜನ ಫಾಲೋ ಇದು ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ವಾಯ್ಸ್ ಚಂದ ಉಂಟು, ಏನು ಸಹ ಮಾಡಿ ಅಂತ. ಇದೇನು ಈಗ ಇದೊಂದು ಮಾಡಿ ನೆಕ್ಸ್ಟ್ ಎಂತ ಮಾಡುದು ಅಂತ ಈಗ ತಲೆ ಬಿಡಿದ್ದು. ಮತ್ತೆಂತ ಹಳ್ಳಿ ಜೀವನದೊಂದು ಮಾಡಿದೆ. ಹಾಗೆ ಅದು ಸಹ ಇದಾಯ್ತು. ಮತ್ತೆ ನಾವು ಈಗ ವಿಡಿಯೋ ಮಾಡುದಾದ್ರೆ ಒಂದು ಹೊಸತನ ಕೊಡ್ಬೇಕು, ಯಾಕಂದ್ರೆ ಈಗ ಸಾಧಾರಣ ಎಲ್ಲ ಇದ್ದದೆ. ಆಗ ನನಗೆ ನೆನಪಾದ್ರೆ ಬಾಲ್ಯದ ದಿನಗಳು, ಈ ನಮ್ಮ ಸರ್ಕಾರಿ ಶಾಲೆಯ ಒಂದು ದಿನಗಳು, ಅದನ್ನೆಲ್ಲ ಇಟ್ಟು ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಸೊ ನನ್ನ ಹೆಸರು ದೀಪಿಕಾ ಅಂತ ಹೇಳ್ಕೊಂಡು ನಾನು ನನ್ನ ಬ್ಲಾಗ್ ಅಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಮಾಡಿದ್ರೆ, ಹಾಯ್ ಹಲೋ ನಮಸ್ಕಾರ ಎಂಚಲ್ಲರ್ ಮಾತಾ, ವೆಲ್ಕಮ್ ಬ್ಯಾಕ್ ಟು ದೀಪುಸ್ ಬ್ಲಾಗ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೇನೆ. ಸೊ ನಾನು ನನ್ನ ಹೆಸರು ಲೈಕ್ ನನ್ನ ಅಮ್ಮನ ಹೆಸರು ರಾಜೇಶ್ವರಿ ಅಂತ ಹೇಳ್ಕೊಂಡು ಸುಳ್ಯದಲ್ಲಿ ಕಲರ್ ಸ್ಟೈಲ್ ರಿಂಗ್ ಅಂತ ಉಂಟಲ್ಲ ಅದರ ಓನರ್. ಆ್ಯಂಡ್ ಅಪ್ಪ ಶುಭಕರ್ ಅಂತ ಹೇಳ್ಕೊಂಡು ಅವರಿಗೆಲ್ಲ. ಆ್ಯಂಡ್ ಮನೇಲಿ ಅಜ್ಜಿ ಇದ್ದಾರೆ, ಮತ್ತೆ ಸಪೋರ್ಟಿವ್ ಅಣ್ಣ ಇದ್ದಾನೆ ಒಬ್ಬ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಹೇಗೆ ಅಂತ ಹೇಳ್ಬೇಕಂದ್ರೆ, ನಾನು ಟಿಕ್ಟಾಕ್ ಆ ಥರ ಎಲ್ಲ ಇರುವಾಗ ನನಗೆ ಪ್ರೈವೇಟ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಬಿಡ್ತಿದ್ರು. ಆಗೆಲ್ಲ ಒಂದು ಗರ್ಲ್ಸಿಗೆ ಸೇಫ್ಟಿ ಅಂತ ಇರ್ತಿತ್ತಲ್ಲ, ಸೊ ರೀಲ್ಸ್ ಎಲ್ಲ ಆಗ ಮಾತ್ರ ಮಾಡ್ಲಿಕ್ಕೆ ಇತ್ತು. ಟಿಕ್ಟಾಕ್ ಅಣ್ಣ ಮಾಡುವಾಗ ಅಣ್ಣ ನಾನು ಸಹ ಮಾಡ್ತೇನೆ ಅಂತ ಹೇಳಿ ಅಣ್ಣನೊಟ್ಟಿಗೆ ಮಾಡ್ತಿದ್ದೆ. ಆ್ಯಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಅಪ್ಪನಿಂದ ಬಂದದ್ದು. ಸೊ ದೇವ್ರು ನಮಗೊಂದು ಹಾಬಿ ಕೊಟ್ಟಿದ್ದಾರೆ, ಸ್ಕಿಲ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ನಮಗೆ ಗಿಫ್ಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಆ ಒಂದು ಸ್ಕಿಲ್ ಸಿಗಲ್ಲ. ಸೊ ಮಾತಾಡ್ತೇವೆ ನಾವು ಅಂತ ಹೇಳಾಗ ನಮ್ಮ ಸ್ಕಿಲ್ಲನ್ನು ನಾವು ಹೊರಗೆ ಹಾಕಬೇಕು ಅಂತ ಹೇಳ ಒಂದು ಈಗಿನ ಜಗತ್ತಲ್ಲಿ ಇಷ್ಟೆಲ್ಲ ಒಂದು ಸೌಲಭ್ಯ ಸಿಗುವಾಗ ನಾವು ಮಾಡಲ್ಲ ಯಾಕೆ ಅಂತ ಹೇಳ್ಕೊಂಡು ಹಾಗೆ ಸ್ಟಾರ್ಟ್ ಮಾಡಿದ್ದು. ಸೊ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ, ಪ್ರೈವೇಟ್ ಅಲ್ಲಿ ಮಾಡ್ತಿದ್ದೆ, ಅಣ್ಣ ಬಿಡ್ತಿರ್ಲಿಲ್ಲ. ಅದರ ನೆಕ್ಸ್ಟ್ ಅಣ್ಣ ನನ್ನ ಬರ್ಡೇ ಅವತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೆ, ಅಣ್ಣ ಮಾಡ್ಲಾ ಅಣ್ಣ, ಆದ್ರೂ ಹೆದರಿಕೆ ಆಗ್ತದೆ, ಆಲ್ರೆಡಿ ಎಲ್ಲ ಫೇಮಸ್ ಆಗಿದ್ದಾರೆ, ನಾನು ಈಗ ಸ್ಟಾರ್ಟ್ ಮಾಡಿದ್ರೆ ಹೇಗಾಗ್ಬೋದು ಅಂತ ಆಯ್ತು. ಇಲ್ಲ ಸ್ಟಾರ್ಟ್ ಮಾಡು, ನೀ ಮಾತಾಡ್ತೀಯಲ್ಲ ಮಾತಾಡಿಕೊಂಡು ಮಾಡು, ಹೇಗಾಗ್ತದೆ ನೋಡು ಅಂತೇಳಿ. ಬಟ್ ಸ್ಟಾರ್ಟ್ ಮಾಡಿದ ಮೇಲೆ ಕ್ಲಾಸ್ ಕಾಲೇಜ್ನವರೆಲ್ಲ ಹೇಳಿದ್ರು ಚಂದ ಆಗ್ತದೆ ಮಾಡು, ಖುಷಿ ಆಗ್ತದೆ ನೋಡ್ಲಿಕ್ಕೆ, ಅಂದ್ರೆ ನಮ್ಮದು ಸ್ಲ್ಯಾಂಗ್ ಬೇರೆ ಅಲ್ಲ. ಸೊ ಅದೆಲ್ಲ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಅಮ್ಮನ ಶಾಪ್ ಇದೆಲ್ಲ ಮಾಡುವಾಗ ಅಮ್ಮನಿಗೆ ರೆಸ್ಪಾನ್ಸ್ ಕೂಡ ಬಂತು. ಹಾಗೆ ಖುಷಿ ಆಯ್ತು, ಓಕೆ ಎಂತ ಒಂದು ಆಗ್ತಾ ಉಂಟು ಅಂತ ಹೇಳುವಾಗ ಖುಷಿಯಾಗಿ ನಾನು ಸಹ ಬ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಅಮ್ಮನ ಮೂಲಕ ಮಗಳು ಗುರುತಿಸ್ತಾ ಇದ್ಲು, ಈಗ ಮಗಳ ಮೂಲಕ ಅಮ್ಮ ಗುರುತಿಸ್ತಾರಲ್ಲ. ಓಕೆ, ನಮಸ್ಕಾರ ಎಲ್ಲರಿಗೂ. ನಾನು ಯಾವಾಗಲೂ ಹೇಗೆ ಮಾತಾಡ್ತೇನೆ ಹಾಗೇನೆ ಮಾತಾಡ್ತೇನೆ. ನಮಸ್ಕಾರ, ನಾನು ಚಿಂತು ಸುಳ್ಯನಮ್ಮ. ನಾನು ಮೊದಲನೇದಾಗಿ ನ್ಯೂಸ್ ಚಾನೆಲ್ ಮತ್ತು ದುರ್ಗಾ ಕುಮಾರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಫಸ್ಟ್ ಪಬ್ಲಿಸಿಟಿಗೆ ತಗೊಂಡು ಹೋದದ್ದೇ ದುರ್ಗಾ ಕುಮಾರ್ ಸರ್. ನನ್ನ ಮಗನ ಒಂದು ವಿಡಿಯೋ ವೈರಲ್ ಆದ ಕೂಡಲೇ ಬಂದವರು ನಮ್ಮನ್ನು ಇಂಟರ್ವ್ಯೂ ಮಾಡಿ ಇದು ಪಬ್ಲಿಕ್ ಮಾಡಿದ್ದಾರೆ. ಅದಾದ ನಂತರ ನಮ್ಮನ್ನು ಸ್ವಲ್ಪ ಜನರು ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ ಕಾರಣ ನಾನು ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಕೊರೋನಾ ಟೈಮಲ್ಲಿ ನಮಗೆ ಗೊತ್ತುಂಟಲ್ಲ ಎಲ್ಲರಿಗೂ, ಅಡಿಗೆ ಮಾಡೋದು ಸ್ಟೇಟಸ್ ಅಲ್ಲಿ ಬಡಿಸೋದು, ಅಡಿಗೆ ಮಾಡೋದು ಸ್ಟೇಟಸ್ ಅಲ್ಲಿ ಬಡಿಸೋದು, ಅಂದ್ರೆ ಕೆಲಸ ಏನಿರ್ಲಿಲ್ಲ. ವೆರೈಟಿ ತಿಂಡಿಗಳನ್ನು ಮಾಡೋದು, ಈಗ ಸ್ಟೇಟಸ್ಗೆ ಹಾಕೋದು, ಹಾಗೆಲ್ಲ ಇತ್ತು. ಅಂದ್ರೆ ನನ್ನ ದೊಡ್ಡ ಮಗನಿಗೆ ತುಂಬಾ ಆಸೆ ಇತ್ತು, ಅಂದ್ರೆ ನಾವು ಯಾರಾದ್ರೂ ಒಬ್ರು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಮಗನಿಗೆ ಆಸೆ ಇತ್ತು. ಅವನು ಯೂಟ್ಯೂಬ್ ಎಲ್ಲ ನೋಡಿಕೊಂಡಿದ್ದಾಗ ನಾನು ಅವನಿಗೆ ಬೈತಿದ್ದೆ, ನೀನ್ ನೋಡ್ಬಾರ್ದು ಅದರಲ್ಲಿ ಕೆಟ್ಟದೆಲ್ಲ ಬರ್ತದೆ ಅಂತ. ಆಗ ಅವನು ಹೇಳ್ತಿದ್ದೆ, ಇಲ್ಲ ಕೆಟ್ಟದ್ದು ಯೂಟ್ಯೂಬ್ ಅಲ್ಲಿ ಬರುದಿಲ್ಲ ಅಂತ. ಆದ್ರೂ ನನಗೆ ಹೆದರಿ ಎಲ್ಲ ಅವನು ಯೂಟ್ಯೂಬ್ ಎಲ್ಲ ನೋಡಿಕೊಂಡಿದ್ದ. ಮತ್ತೆ ನಾವು ಈಗ ಅಡಿಗೆ ಕೊರೋನಾ ಟೈಮಲ್ಲೆಲ್ಲ ಅಡಿಗೆ ಮಾಡೋದೆಲ್ಲ ಮಾಡ್ತಿದ್ದ. ಆಗ ಅವನು ಹೇಳಿದ, ನಾವು ಯಾಕೆ ಹೀಗೆ ಸ್ಟೇಟಸ್ಗೆ ಹಾಕೋದು, ಒಂದು ಚಾನೆಲ್ ಓಪನ್ ಮಾಡಿ ಹಾಕಿ ಬಿಡುವ ಅಂತ ಹೇಳಿದ. ಹಾಗೆ ಲತಾ ರೆಸಿಪಿ ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಹಾಕಿದ. ಅದು ನಾನು ಲತಾ ಅಂತ ಹೇಳಲಿಕ್ಕೆ ಒಂದು ಗಂಟೆ ತೆಕ್ಕೊಳ್ತಿದ್ದೆ. ಆಗ ಮಾತಾಡ್ಲಿಕ್ಕೆ ನಾವು ಆಚೆ ಒಂದು ಪಕ್ಕ ಒಂದು ಗ್ರೌಂಡ್ ಉಂಟು, ಆ ಗ್ರೌಂಡಿಗೆ ಹೋಗುದು. ಅಲ್ಲಿ ಒಂದು ಈಗ ಆ ಟೈಮಲ್ಲಿ 100 ಶಬ್ದ ಹೇಳ್ತೀರಲ್ಲ, ಈಗ ಸ್ಟಾಪ್ ಇಲ್ಲ, ಹಾಗೆ ಅಂದ್ರೆ ಅಷ್ಟು 1 ಗಂಟೆ ಆಗ್ತಿತ್ತು. ಮತ್ತೆ ನನಗೆ ಅವನಿಗೆ ಜಗಳ ಹಾಗೆ ಮಾತಾಡೋದು ಬರೋದು ಕೂಡ ಇತ್ತು. ಅದಾದ ನಂತರ ಅಡಿಗೆ ಚಾನೆಲ್ ಅಷ್ಟೊಂದು ವ್ಯೂಸ್ ಹೋಗ್ತಿರ್ಲಿಲ್ಲ. ನನ್ನ ಮಗ ಚಿಂತು ಅವನು ಸ್ವಲ್ಪ ಭಯಂಕರ ಪೋಖ್ರಿ ಆತರ ತುಂಬಾ ಮಾತಾಡುದು, ಸ್ವಲ್ಪ ಪಂಚಿಂಗ್ ಡೈಲಾಗ್ ಹೊಡೆದು ನಮ್ಮ ನಗಡಿಸುದು ಹಾಗೆಲ್ಲ ಮಾಡಿಕೊಂಡಿದ್ದ. ಆಗ ನನಗೆ ಆಯ್ತು, ನನ್ನ ವಿಡಿಯೋ ಹೋಗುದಿಲ್ಲ ಅಲ್ಲ, ಮಗನನ್ನಾದ್ರೂ ಮುಂದೆ ತರುವ, ಅವನಾದ್ರೂ ಪಬ್ಲಿಕ್ ಅಲ್ಲಿ ಇರ್ಲಿ ಅಂತ ಹೇಳುವ ಕಾರಣಕ್ಕೆ ನಾನು ಅವನನ್ನೊಂದು ಸ್ಟಾರ್ಟಿಗೆ ಒಂದು ಬಟ್ಟೆ ತೊಳಿಸಿದ್ದು, ಹುಡುಗಿಯರಿಗೆ ಬಟ್ಟೆ ತೊಳೆಯುವುದು ಹೇಗೆ ಅಂತೇಳಿ ಹೇಳಿಕೊಡುವುದನ್ನು ಮಾಡಿಸಿದೆ. ಆಗ ಅವನು ಅದರಲ್ಲಿ ಸ್ವಲ್ಪ ವೈರಲ್ ಆಯ್ತು. ನಂದು ಅಕೌಂಟ್ ಇದ್ದದ್ದು, ಫೇಸ್ಬುಕ್ ಪೇಜ್ ಇರ್ಲಿಲ್ಲ, ಅಕೌಂಟ್ ಇದ್ದದ್ದು. ಅವನದು ಚಿಂತು ಕಾಮಿಡಿ ಅಂತ ಹೇಳುವಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಸ್ಟಾರ್ಟ್ ಮಾಡಿ ಅದರಲ್ಲಿ ಹಾಕಿದೆವು. ಸ್ವಲ್ಪ ಅದು ವೈರಲ್ ಆಯ್ತು. ಅದಾದ ನಂತರ ವಾಪಸ್ ಹೋಯ್ತು, ಸ್ವಲ್ಪ ವೈರಲ್ ಆಯ್ತಲ್ಲ ಅಂತ ಹೇಳ್ಕೊಂಡು ನಾವೊಂದು ದೋಸೆ ಮಾಡಿಸುದು, ಅದು ಕೂಡ ಹುಡುಗಿಯರಿಗೆ ಹೇಳ್ಕೊಡುದು. ಅಂದ್ರೆ ಹೆಚ್ಚಿನ ಹುಡುಗಿಯರಿಗೆ
ಅವರಿಗೆ ದೋಸೆ ಮಾಡುದು ಅಂತೆಲ್ಲ ಗೊತ್ತಿರುದಿಲ್ಲ ಅಲ್ಲ. ಹಾಗೆ ಅವನು ದೋಸೆ ಮಾಡುದು ಹೇಗೆ ಅಂತೇಳಿ ಮಾಡಿಕೊಟ್ಟ. ಅದು ಫುಲ್ ಕರ್ಚಿ ಹೋಗಿ ಏನೆಲ್ಲ ಆಗಿ ಅದು ಭಯಂಕರ ಬಿಟ್ಟು ಭಯಂಕರದಲ್ಲಿ ವೈರಲ್ ಆಯ್ತು. ಅದಾದ ನಂತರ ನಾನು ಅವನನ್ನೇ ಏನಾದ್ರೂ ಒಂದು ಮಾಡಿಸುವ ಅಂತೇಳಿ ಅದೇ ಪಬ್ಲಿಕ್ ಟಿವಿ ಅವರ ಸರ್ದು ಇದೆಲ್ಲ ಎಡಿಟ್ ಎಲ್ಲ ಮಾಡಿ ಹಾಗೆಲ್ಲ ಅದು ಭಯಂಕರ ರಾಜ್ಯಾದ್ಯಂತ ವೈರಲ್ ಆಯ್ತು. ಹಾಗೆ ಅವನೇ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದ. ಮತ್ತೆ ನಮಗೆ ಒಂಥರ ಹೆಲ್ಪ್ ಮಾಡಬೇಕು ಯಾರಿಗಾದ್ರೂ ಅಂತ ಹೇಳುವಂತ ಆಸೆ, ನನಗೂ ಆಸೆ ಇತ್ತು, ಅವನಿಗೆ ಆಸೆ ಇತ್ತು. ಆದ ಕಾರಣ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು, ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಅವರಿಗೆ ಬಡವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನೆಲ್ಲ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹೋದೆವು. ಅದಾದ ನಂತರ ಅವನಿಗೆ 10th ಇದು ಬಂತು, ಎಕ್ಸಾಮ್ ಬಂತು. ಮತ್ತೆ 10th ಆಗುವಾಗ ಬೇಡ ಅಂತ ಹೇಳಿಕೊಂಡು ಅವನನ್ನ ನಿಲ್ಲಿಸಿದೆ. ಮತ್ತೆ ಒಂದು 2 ತಿಂಗಳು ನಾನು ಹಾಗೇನು ವಿಡಿಯೋ ಅಂತ ಮಾಡ್ಲಿಲ್ಲ. ಬೇಡ, ಅವನ ಚಾನೆಲ್ ಅಲ್ಲಿ ಹೋಗ್ಕೊಂಡು ನಾನು ಹೋಗಿ ಇದ್ ಮಾಡುದು ಸರಿ ಅಲ್ಲ ವಿಡಿಯೋ ಮಾಡುದು ಅಂತ ಹೇಳಿಕೊಂಡು ನಾನು ಹಾಗೇನೆ ಸ್ವಲ್ಪ ಟೈಮ್ ಹಾಗೆ ಬಿಟ್ಟಾದ ನಂತರ ಮತ್ತೆ ನನಗೆ ಆಯ್ತು, ಫಾಲೋವರ್ಸ್ ತುಂಬಾ ಇದ್ದಾರಲ್ಲ, ಯಾಕೆ ಬಿಡುದು, ಏನಾದ್ರೂ ಸ್ಟಾರ್ಟ್ ಮಾಡೋಣ. ನಾನು ಮಾತು ಜಾಸ್ತಿ ಮಾತಾಡ್ಕೊಂಡೇ ಇರ್ತೇನೆ. ನಾನು ವರ್ಕ್ ಮಾಡುವಲ್ಲಿ ಕೂಡ ಹೇಳ್ತಾರೆ, ನಾನು ಒಂದ್ ದಿವಸ ಬರೆದ್ರೆ ಅವಳು ಬರ್ಲಿಲ್ವಾ ಚಟ್ಪಟೆ ಅಂತ ಕೇಳ್ತಾರೆ. ಅಷ್ಟು ಮಾತು. ಸ್ವಲ್ಪ ಅವನಾದ್ರೆ ಏನ್ ನೀನು ಸುದ್ದಿಲ್ಲ ಅಂತ ಕೇಳ್ತಾರೆ. ಡಿಜಿಟಲ್ ಮಾಧ್ಯಮಕ್ಕೆ ಬೇಕಾದ್ದು ಕೂಡ ಅದೇ ಅಲ್ವಾ, ಮಾತೇ ಅಲ್ವಾ. ನನಗೆ ಫಸ್ಟ್ ನಂಗೆ ಹೆದರಿಕೆ ಆಗ್ತಿತ್ತು. ಅಂದ್ರೆ ನಾನು ಅವನ ಚಾನೆಲ್ ನಾನು ಹೋಗಿ ನನಗೇನಾದ್ರು ಬೈದು ಬಿಟ್ರೆ ಅಂತೇಳಿ ನಾನು ಕೂಡ ಹಾಗೆ ಅವರ ತರನೇ ಪ್ರಶಾಂತ್ ಅವರ ತರನೇ ಬ್ಯಾಕ್ ಅಲ್ಲಿ ವಾಯ್ಸ್ ಕೊಟ್ಕೊಂಡು ಹಾಗೆ ಮಾತಾಡ್ಕೊಂಡೆ. ತುಂಬಾ ಜನರು ನಾನು ಮಾತನ್ನು ಇಷ್ಟಪಟ್ರು, ವಾಯ್ಸ್ ಅನ್ನು ಇಷ್ಟಪಟ್ರು. ತುಂಬಾ ಜನರು ಹೇಳ್ತಿದ್ರು ನಿಮ್ಮನ್ನು ಒಂದ್ಸಲ ನೋಡ್ಬೇಕು ಅಂತ ಹೇಳಿಕೊಂಡು. ಅದಾದ ನಂತರ ಒಂದ್ಸಲ ಧೈರ್ಯ ಮಾಡಿ ಬಂದೇ ಬಿಟ್ಟೆ ನಾನು. ಹೋಮ್ ಟೂರ್ ಅಂತ ಹೇಳುವಂತದ್ದು ಅದು ಭಯಂಕರ ವೈರಲ್ ಆಯ್ತು. ನಾನು ಅನುಭವಿಸ್ತಾ ಹೇಳಿದಾಗ ನಾನು ಪರಿಚಯ ಮಾಡಿಕೊಂಡೆ, ಸ್ಟೋರಿನೇ ಮಾತು ಜಾಸ್ತಿ ಅಲ್ಲ, ಹಾಗೆ ಅದಕ್ಕೆ ಮಾತಾಡಿದೆ. ನನ್ನ ಹೆಸರು ಲತಾ ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಚಿಂತಸುಳ್ಯನ ಅಮ್ಮ ಅಂತಲೇ ಗೊತ್ತು. ನನ್ನ ಹಸ್ಬೆಂಡ್ ಹೆಸರು ಆನಂದ್ ಅಂತೇಳಿ, ಅವರು ಗಾರೆ ಕೆಲಸ ಸಾರಣೆ ಕೆಲಸ ಇದು ಮಾಡ್ತಾರೆ. ಮತ್ತೆ ನನ್ನ ದೊಡ್ಡ ಮಗ ಇದ್ದಾನೆ, ಅವನು ಚೇತನ್ ಅಂತೇಳಿ, ಅವನು ಇಂಜಿನಿಯರಿಂಗ್ ಮಾಡಿ ಜಾಬ್ ಅಲ್ಲಿ ಇದ್ದಾನೆ ಬ್ಯಾಂಗ್ಳೂರಲ್ಲಿ. ಚಿಕ್ಕವನು ಚಿಂತಸುಳ್ಯ ಚಿಂತನ್ ಕೆ ಅಂತ ಹೇಳಿ. ಇದಿಷ್ಟು ನನ್ನ ವೈಷ್ಣವಿ. ಮೈಕ್ ದೂರದಲ್ಲಿ ಇಡಬೇಕಾ? ಇಲ್ಲ ಅಲ್ಲ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವೈಷ್ಣವಿ. ನಾನು ನಮ್ಮ ಸುಳ್ಯದ ಜೂನಿಯರ್ ಕಾಲೇಜಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ವೈಷ್ಣವಿ, ಒಮ್ಮೆ ನೀವು ಹೇಗೆ ಆರಂಭ ಮಾಡ್ತೀರಾ ಅಂತ ಹೇಳ್ತೀರಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ವ್ಲಾಗ್. ಇಲ್ಲಿ ಬರೋದಿಲ್ಲ, ನಮ್ಮ ಮನೇಲಿ ಒಂದು ರೂಮ್ ಉಂಟು. ನಾನು ಆ ರೂಮ್ ಒಳಗೆ ಹೋಗಿ ಬೊಬ್ಬಿಡೋದು ಮಾತಾಡೋದು. ನನಗೆ ಆ ರೂಮಲ್ಲಿ ಮಾತ್ರ ಅಷ್ಟು ಜೋರು ಮಾತಾಡ್ಲಿಕ್ಕೆ ಇರೋದು, ಬೇರೆ ಎಲ್ಲಿ ಸಹ ಅಷ್ಟು ವಾಯ್ಸ್ ಬರೋದಿಲ್ಲ. ಅಂದ್ರೆ ನಾನು ಅಷ್ಟು ಜೋರು ಅಂತ ನಿಮಗೆ ಮತ್ತೆ ಅದನ್ನು ನೋಡುವಾಗ ಅನಿಸ್ತದ? ಕೆಲವೊಮ್ಮೆ ಅಂದ್ರೆ ಈಗ ಹಾಕಿ ನಾಳೆ ನೋಡಿದ್ರೆ ಅಷ್ಟು ಇದಾಗುದಿಲ್ಲ. ಹಾಕಿ 1 ತಿಂಗಳಾಗಿ ಅರ್ಧ ಆದ್ರೂ ಕಮೆಂಟ್ ಬಂದು ಸಡನ್ ಆ ವಿಡಿಯೋ ಬಂದಿರ್ತದೆ. ಅಂದ್ರೆ ಇವರು ಲೈಕ್ ಹಾಕಿದ್ದಾರೆ, ಆಗ ಆ ವಿಡಿಯೋ ನೋಡೋ ಸಡನ್ ಬೊಬ್ಬೆಗೆ ಹೇಳುವಾಗ ಎಷ್ಟು ಜೋರು. ಹಾಗೆ ನನ್ನ ಅಮ್ಮ ಜಯಶ್ರೀ ಅಂತ, ನನಗೊಬ್ಳು ಅಕ್ಕ ಇದ್ದಾಳೆ ಜಾಹ್ನವಿ ಅಂತ, ಅವಳು ಅಮರ್ ಜೊತೆಯಲ್ಲಿ 2nd PUC ಓದ್ತಾ ಇದ್ದಾಳೆ. ಹಾಗೆ ಮತ್ತೆ ನನ್ನಮ್ಮ ಈಗ ಡಿಯುನೈಟೆಡ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಡ್ಯಾನ್ಸ್ ಕ್ಲಾಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂತಿದ್ರೆ, ನಾನು ಫಸ್ಟಿಗೆ ಮಲಯಾಳಂ ಚಾನಲಲ್ಲಿ ಮಳವಿಲ್ ಮನೋರಮ D5 ಜೂನಿಯರ್ನ ಫೈನಲಿಸ್ಟ್ ಆಗಿದ್ದೆ. ಸೊ ಅದರಲ್ಲಿ ಪರ್ಫಾರ್ಮ್ ಮಾಡಿ ಮತ್ತೆ ಬಂದದ್ದು ಲಾಕ್ಡೌನ್. ಅದು ಸ್ವಲ್ಪ ನಮಗೆ ಇದಾಯಿತು, ಅಂದರೆ ಸ್ವಲ್ಪ ಚಾನ್ಸ್ ಎಲ್ಲ ಇತ್ತು. ಅದೇ D5 ಜೂನಿಯರ್ ಅದರಿಂದ ನಮಗೆ ಹೊರಗಡೆ ಕರೆದಲ್ಲ ಇದ್ರು. ಮಾತ್ರ ಈ ಲಾಕ್ಡೌನ್ ಆದ ಕಾರಣ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ನನಗೆ ಹಿಂದಿ ಚಾನಲ್ಸಲ್ಲಿ ಕೂಡ ಕೆಲವೊಂದರಲ್ಲಿ ಸೆಲೆಕ್ಷನ್ ಆಗಿತ್ತು. ಬಟ್ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಮತ್ತು ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಹೋಗ್ಲಿಕ್ಕಾಗಲಿಲ್ಲ. ಆಮೇಲೆ ಲಾಕ್ಡೌನಲ್ಲಿ ಮತ್ತೆ ಅಭಿಯಣ್ಣ, ನನ್ನ ಮೇನ್ ಬ್ಯಾಕ್ ಬೋನ್ ಅಂತ ಹೇಳಬೇಕಾದ್ರೆ, ಅವ್ರು ನನಗೆ ಸಪೋರ್ಟ್. ಅವ್ರು ಹೇಳಿದರು, ಮತ್ತು ನಾನು ಸಹ ಹಾಗೆ ಮಾತು ಜಾಸ್ತಿ, ಅಂದರೆ ನಾನು ಒಟ್ರಾಸಿ ಮಾತಾಡೋದು, ನನಗೆ ಅರ್ಥ ಇಲ್ಲ ಮಾತಾಡೋದಕ್ಕೆ. ಹಾಗೆ ಅವ್ರು ಹೇಳಿದ್ರು, ನಿಂಗೆ ಎಂತ ಬರ್ತದೆ ನೀ ಅದನ್ನೇ. ನಿಮಗೆ ಅರ್ಥ ಆಗ್ತದೆ ನೋಡುವಾಗಲ್ಲ? ಈಗ ರಿಯಲೈಸ್ ಈಗ ಆಗ್ತಾ ಉಂಟು. ಎಂತ ಬರ್ತದೆ ಅದನ್ನು ಮಾತಾಡಿಕೊಂಡು ಹೋಗುಂಟು. ಹಾಗೆ ಯೂಟ್ಯೂಬಲ್ಲಿ ಪಿಟ್ಟೆಸ್ ವ್ಲಾಗ್, ನನ್ನ ನಿಕ್ ನೇಮ್ ಪಿಟ್ಟೆ ಅಂತ. ಸುಳ್ಯದಲ್ಲಿ ಆಲ್ಮೋಸ್ಟ್ ಈಗ ಕೆಲವೊಬ್ಬರಿಗೆ ವೈಷ್ಣವಿ ಅಂತ ಹೇಳಿ ಗೊತ್ತಿರೋದು. ಮೊದಲೆಲ್ಲ ಪಿಟ್ಟೆ ಅಂತ ಹೇಳಿದ್ರೆ ಮಾತ್ರ ಗೊತ್ತಿರೋದು. ಅಮ್ಮ ನನ್ನಾದ್ರೂ ನೀವು ಪಿಟ್ಟೆ ಅಮ್ಮಲ ಅಂತ ಹೇಳಿ ಗೊತ್ತಿರೋದು. ಹಾಗೆ ಮೊದಲು ಬ್ಲಾಗ್ಸ್ ಎಲ್ಲ ಓಕೆ, ಆನಂತರ ಇನ್ನಷ್ಟು ಮತ್ತೆ ಮಾತಾಡೋಣ. ನನ್ನ ಹೆಸರು ಖಲೀಲ್ ಅಂತೇಳಿ. ಹೇಗೆ ಮಾತಾಡ್ಬೇಕು ಅಂದ್ರೆ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ಗಂಟ ಮೇಲೆ ಮರ್ತೋಯ್ತು. ಜಾಸ್ತಿ ಮಲಯಾಳ ಕಾಮಿಡಿ ಮಾಡೋದು, ಕನ್ನಡ ಸ್ವಲ್ಪ ಲ್ಯಾಗ್ ಆಗ್ತದೆ ಮಾತಾಡೋದು. ನಾನು 4 ವರ್ಷ ದುಬೈಲಿದ್ದೆ. ದುಬೈ ಬಿಟ್ಟು ಮತ್ತೆ ಯೂಟ್ಯೂಬ್ ಫೀಲ್ಡಿಗೆ ಬಂದದ್ದು. ಈಗ ಫುಲ್ ಕಾಮಿಡಿ ವಿಡಿಯೋ ಮಾಡೋದು. ಮತ್ತೆ ನಿಮಗೆ ಬ್ಲಾಗ್ ಅಲ್ಲ, ಹೇಗೆ ಮಾತಾಡ್ಬೇಕು ಅಂದ್ರೆ ಗೊತ್ತಿಲ್ಲ, ಕಟ್ಟು ಮಾಡಿ ಅಲ್ಲ ವಿಡಿಯೋ ತೆಗೆಯೋದು. ನಿಜ. ನಿಮ್ಮದು ಟೀಮ್ ಉಂಟಲ್ಲ, ಟೀಮನ್ನು ಕೂಡ ಪರಿಚಯ ಮಾಡ್ಕೊಡಿ. ತುಂಬಾ ಜನ ಇದ್ದಾರೆ, 30 ಜನ ಇದ್ದಾರೆ. ಮತ್ತೆ ನಾವು 4 ಜನ ಮಕ್ಕಳು, ನಾ ದೊಡ್ಡವ, 2 ತಮ್ಮಂದಿರು ಇದ್ದಾರೆ. ಒಬ್ಬ ಸಿಟಿ ಜೊತೆಯಲ್ಲಿ, 2ನವ ಕತ್ತರಲ್ಲಿ ಇರೋದು, ಮತ್ತೊಂದು ತಂಗಿ. ಮತ್ತೆ ಈಗ ಮೈನ್ ಅಂತ ಹೇಳಿದ್ರೆ
ಬಿಸ್ನೆಸ್ ಉಂಟು, ಆನ್ಲೈನ್ ಬಿಸ್ನೆಸ್, ಓಕೆ. ಕ್ರೀಮ್, ವೈಟ್ನಿಂಗ್ ಕ್ರೀಮ್. ಈಗ ಕತ್ತರಲ್ಲಿ ಸಹ ಸ್ಟಾರ್ಟ್ ಮಾಡಿಯಾನೆ. ನೀವು ಹಾಕಿದ್ದೀರಾ ಅಂತಲ್ಲ? ಹೇಗಿದೆ, 0 to ಲೈಟ್ ಆಗಿದೆ. ಹೌದು, ಟ್ಯೂಬ್ ಲೈಟ್ ಆಗಿದೆ. ಕ್ರೀಮಿನ ಪವರ್. ಅದೇ ಅದೇ ಅದರ ಬಗ್ಗೆ ಕೂಡ ಒಂದು ರೀಲ್ಸ್ ಮಾಡಿದ್ರಲ್ಲ? ಮಾಡ್ತಾನೆ. ಮತ್ತೆ ಜಾಸ್ತಿ ಹಂಗೆ ಪ್ರಮೋಷನ್ ಬರೋದು ಕಾಸರಗೋಡು, ಕೇರಳ. ನನ್ನ ತಾಯಿಯವರು ಕಾಸರಗೋಡು. ಮತ್ತು ಕೇರಳದಲ್ಲಿ ಒಂದು 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 ವಿಚಿತ್ರ ಟ್ರೆಂಡ್ ಇದೆ ಅಲ್ವಾ ಈ ರೀತಿ ಈ ರೀಲ್ಸ್ ಇದಲ್ವಾ? ಪ್ರಮೋಷನ್ ಬಿಸ್ನೆಸ್ ಅಲ್ಲ, ಮಾರ್ಕೆಟಿಂಗ್ ಮಾಡೋದು ಫುಲ್ ಈಗ ಅದರಲ್ಲಿ ಅಲ್ವಾ? ನಮ್ಮ ಇಲ್ಲಿಯವರಿಗೆ ಹಾಗೆ ಅಷ್ಟು ಗೊತ್ತಿಲ್ಲ, ಇನ್ನು ಬರಬೇಕಷ್ಟೇ ಐಡಿಯಾ. 7 ವರ್ಷ ಹಿಂದೆ ಇದ್ದೇವೆ ನಾವು. ಓಕೆ, ಎಸ್, ಅದರಲ್ಲೂ 7 ವರ್ಷ ಹಿಂದೆ ಅಂತ. ಓಕೆ. ಕೇರಳ ಮತ್ತೆ ನಮ್ಮ ಈ ಕರ್ನಾಟಕ ಕಂಪೇರ್ ಮಾಡುವಾಗ ನಾವು ಸ್ವಲ್ಪ ಹಿಂದೆ ಇದ್ದೆವು. ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ಹಿಂದೆ. ಓಕೆ, ಎಸ್. ಕಿರಣ್, ನನ್ನ ಹೆಸರು ಕಿರಣ್ ಅಂತೇಳಿ. ನಂದು ಮನೆ ಬೆಲ್ಲಾರೆ. ನನ್ನ ಅಮ್ಮನ ಹೆಸರು ಚಂದ್ರಪ್ರಭು ಅಂತೇಳಿ. ಅಪ್ಪ ಇಲ್ಲ. ಮತ್ತು ನಾವು 3 ಮಕ್ಕಳು. ನನಗೆ ಎಡಿಟಿಂಗ್ ಅಂದರೆ ಭಯಂಕರ ಇಷ್ಟ, ಅಂದರೆ ಚಿಕ್ಕ ವಯಸ್ಸಿಂದಲೇ. ಹಾಗೆ ಇವಾಗ ಕಬಡ್ಡಿಯ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದೆ ಒಂದು 2000 ಅಂದರೆ ಕೊರೋನಾ ಟೈಮಲ್ಲಿ. ಅಂದರೆ ಈಗ ಸ್ಥಳೀಯ ಪ್ರತಿಭೆಗಳಿರ್ತಾರೆ, ಕಬಡ್ಡಿ ಆಡ್ತಾರೆ. ಅಂದರೆ ವಿಡಿಯೋ ಎಲ್ಲ ಅವ್ರದ್ದು ಅಷ್ಟು ವೈರಲ್ ಆಗ್ತಿರಲಿಲ್ಲ. ನಂದು ಕಬಡ್ಡಿ ಸ್ಟೋರಿ ಅಂತ ಒಂದು ಪೇಜ್ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿ ಗ್ರೋತ್ ಸಿಕ್ತು. ಮತ್ತು ಅದನ್ನು ಸ್ಟಾರ್ಟ್ ಮಾಡಿ 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 ಮತ್ತೆ ನನ್ನ ಚಾನಲ್ ಸಹ ಇದು ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಟ್ರಾವೆಲಿಂಗ್ ವ್ಲಾಗ್ಸ್ ಅದು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ನನ್ನ ಚಾನಲ್ ಏನು ಅಷ್ಟು ವೈರಲ್ ಆಗಲಿಲ್ಲ, ಆದರೆ ಕಬಡ್ಡಿ ಸ್ಟೋರಿ ತುಂಬ ವೈರಲ್ ಆಯಿತು. 100K ಎಲ್ಲ ಫಾಲೋವರ್ಸ್ ಕಲಿತು. ಮತ್ತು ಕೆಲಸ ಅದು ಇದು ಅಂತೇಳಿ ಮತ್ತೆ ಅದು ಸಹ ಎಲ್ಲ ಕಡಿಮೆ ಮಾಡಿ. ಓಕೆ, ಬೇರೆ ಏನು ಕೆಲಸ ಮಾಡ್ತಾಯಿದ್ರಿ? KVJಯಲ್ಲಿ. ಹಾಂ, ಅದ್ರ ಜೊತೆಗೆ ಊರಿನ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ದಿನನಿತ್ಯ ಹೋಗೋ ರೋಡ್ಗಳ ಬಗ್ಗೆ ಕೂಡ ಮಾಡಿದ್ರು ಅಲ್ವಾ? ಸ್ಥಳೀಯರು ಬರ್ತಾರೆ, ಈಗ ಎಂಥದ್ದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಷ್ಟೇ. ಎಡಿಟಿಂಗ್ ಅಂದರೆ ಭಯಂಕರ ಇಷ್ಟ. ಅದರಿಂದ ನಿಮಗೆ ಸಮಸ್ಯೆ ಆದಿದೆಯಾ? ನಮಗೆ ಇಲ್ಲ, ಎಂಥ ಸಮಸ್ಯೆ ಆಗಲಿಲ್ಲ. ಓಕೆ, ಎಸ್. ಪ್ರಜ್ಞಾ, ಬಹುಶಃ ನಮ್ಮ ಜನ್ರೇಷನ್ಗಿಂತಲೂ ನಿಮ್ಮ ಜನ್ರೇಷನ್ ಇದನ್ನು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂಥವ್ರು. ನಿಮ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿರ್ಬೋದು, ಹೇಳಿ. ಇವಾಗ ಫಸ್ಟ್ ಟೈಮ್ ನಿಮಗೆ ನೀವು ಅಂದ್ಕೊಂಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಹಾಕ್ಬೋದು, ನೀವು ಅದನ್ನು ಹೇಗೆ ಪಾಸಿಟಿವ್ ಆಗಿ ತಗೊಂಡ್ರೆ? ಕೆಲವು ಕಡೆ ಎಲ್ಲ ಕಡೆ ಪಾಸಿಟಿವ್ ಆಗೇ ತಗೊಳ್ಳೋದಿಲ್ಲ ಜನರು ಕೂಡ, ನೆಗೆಟಿವ್ ಆಗಿ ಕೂಡ ನಮಗೆ ಅದು ಬರ್ತದೆ. ಅದನ್ನೆಲ್ಲ ನೀವು ಹೇಗೆ ತಗೊಂಡ್ರಿ, ಹೇಗೆ ಫೇಸ್ ಮಾಡಿದ್ರಿ? ನಮ್ಮೊಂದಿಗೆ ಇರುವ ಅನೇಕರಿಗೆ ಅನುಭವ ಕೂಡ ಆಗಿದೆ ಅಂತ ಅನಿಸುತ್ತೆ. ಹೇಳಿ, ನೀವೇ ಹೇಳಿ ಆರಂಭದಲ್ಲಿ. ಆದರೆ ಸ್ಟಾರ್ಟಿಗೆ ಆ ಥರ ಎಲ್ಲ ಆಗೋದು ತುಂಬ ಟೆನ್ಷನ್ ಆಗ್ತದೆ. ಒಂದು ಕಮೆಂಟ್ ಬಂದರೂ ಕೂಡ ಟೆನ್ಷನ್ ಆಗ್ತದೆ, ಹೇಗೆಪ್ಪ ನಾವು ಮುಖ ಎತ್ತಿ ನಡೀದು ಹಾಗೆ ಅಂತ ಹೇಳಿಕೊಂಡು. ಅದಾದ ನಂತರ ಸ್ವಲ್ಪ ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದು ಆಗುವಾಗ ಆ ಥರ ಏನು ಅಷ್ಟೊಂದು ಭಯ ಆಗೋದಿಲ್ಲ. ನನಗೆ ಇತ್ತೀಚೆಗೆ ಒಂದು ಚಿಕ್ಕ ಒಂದು ಇದು ಸಮಸ್ಯೆ ಆಯಿತು. ಆದರೆ ತುಂಬ ಭಯ ಅಂದರೆ ಒಂದು ಫುಲ್ ಮೈಂಡ್ ಅಪ್ಸೆಟ್ ಆಗುವಷ್ಟು. ಅಂದ್ರೆ ನೀವು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೇಳಿರ್ತೀರಿ, ಅದನ್ನು ಅರ್ಥ ಮಾಡಿಕೊಳ್ಳೋರು ಬೇರೆ ಉದ್ದೇಶದಿಂದ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಸಮಸ್ಯೆಗಳಲ್ವಾ? ಅದಂದ್ರೆ ನಾನು ತಪ್ಪು ಇರಲಿಲ್ಲ, ತುಂಬಾ ಜನರಿಗೆ ಗೊತ್ತಿತ್ತು ತಪ್ಪು ಇಲ್ಲ ಅಂತ ಹೇಳಿಕೊಂಡು. ಆ ವಿಡಿಯೋವನ್ನು ಹಾಕಿದಗಳು ತುಂಬಾ ವೈರಲ್ ಆಗಿತ್ತು, ಎಲ್ಲರೂ ನನ್ನ ಪರವಾಗಿ ಇದ್ರು. ಆದ್ರೂ ಕೆಲವರು ನನ್ನ ವಿರುದ್ಧವಾಗಿ ತುಂಬಾ ಇದು ಅಂದ್ರೆ ಅಷ್ಟು ಟೆನ್ಷನ್, ಅಂದ್ರೆ ನಾನು ಏನೆಲ್ಲ ಮೈಂಡ್ ಅಪ್ಸೆಟ್ ಆಗಿ ಹೋಗಿದ್ದೆ, ಅಷ್ಟು ಟೆನ್ಷನ್ ಆಗಿತ್ತು. ಆದರೆ ನನ್ನ ಮಗ ನನಗೆ ತುಂಬಾ ಧೈರ್ಯ ತುಂಬುವನಂದ್ರೆ ನನಗೆ ದೊಡ್ಡ ಮಗ. ಒಂದು ದಿನ ಎಷ್ಟು ಅಪ್ಸೆಟ್ ಆದ, ನಾವು ಮಾರನೇ ದಿನ ಅಷ್ಟೇ ಫ್ರೀ ಆದ. ಅಂದ್ರೆ ಅಷ್ಟು ಜನರು ನನಗೆ ಕಾಲ್, ನನಗೆ ಟೆನ್ಷನ್, ಊಟ ಇಲ್ಲ, ನಿದ್ದೆ ಇಲ್ಲ, ಅಷ್ಟು ಇದು ಅಂದರೆ ಕಾಲ್ ಮಾಡ್ತಾರೆ. ನಮ್ಮ ಒಳ್ಳೆಯದನ್ನು ಬಯಸುವವರು ಇದ್ದಾರಲ್ಲ, ಅವರು ಕಾಲ್ ಮಾಡಿ ಸಮಾಧಾನ ಮಾಡುವಾಗ ನಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅದೊಂದು ಅಷ್ಟೊಂದು ಸಮಸ್ಯೆ ಅಂತೇಳಿ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಅದು ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಬೇಕು. ನಮಗೆ ಒಂದು ಫಾಲೋವರ್ಸ್ ಇದ್ರೆ ಅದರಲ್ಲಿ 80% ಜನರು ನಮ್ಮ ಒಳ್ಳೆಯದನ್ನು ಬಯಸಿದ್ರೆ, ಒಂದು 20% ಜನರು ನಮ್ಮ ಒಳ್ಳೆಯದನ್ನೇ ಬಯಸಿ ಫಾಲೋ ಮಾಡಿರುವುದಿಲ್ಲ. ಅದು ಎಲ್ಲಿ ನಮ್ಮನ್ನು ಗುಂಡಿಗೆ ಹಾಕಬೇಕು ಅಂತ ನೋಡಿಕೊಂಡು ಫಾಲೋ ಮಾಡುವವರಿದ್ದಾರೆ. ನಮಗೆ ಮೇಲೆ ಹೋಗ್ಲಿಕ್ಕೆ ಕಷ್ಟ. ಆ 20% ಜನರು ಹೇಗೆ ಕೆಳಗೆ ತೊಡೆದು ಕೆಳಗಾಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆದುಂಟು, ಕೆಟ್ಟದುಂಟು. ಅದನ್ನ ನಾವು ಅಷ್ಟೊಂದು ಮೈಂಡಿಗೆ ತೆಕೊಳ್ಬಾರ್ದು ಅಂತ ಹೇಳುವಂತ ನಾನು ಮೊನ್ನೆಯಿಂದ ನನ್ನ ಯೋಚನೆ. ಅವ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾದಿಂದ ಗುಂಡಿಗೆ ಹಾಕ್ತಾರೆ ಅಂತ. ಅದು 100% ಸತ್ಯ. ಯಾಕೆಂತ ಹೇಳಿದ್ರೆ ಅಲ್ಲ, ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಗುಂಡಿದ್ದಾರೆ. ನಮ್ಮ ನಾವೇನು ತಗೊಳ್ಳುವವರ ಮನಸ್ಥಿತಿ. ನನ್ನ ಒಂದು ಸಾಂಗ್ ವೈರಲ್ ಆಗಿತ್ತು, ಚೋಳು ಚೋಳು ಸಣಪ ಅಂತ, ಅರೆ ಭಾಷೆಯಲ್ಲಿ ಮಾಡಿದ್ದು, ಊರೆಲ್ಲ ಚೋಳು ಅಂತ. ನಾರ್ಮಲ್ ಆಗಿ ಅದು ಈ ಮಳೆ ಬಂದಾಗ ಇದು ಚೋಳು ಅಂತ ಹೇಳಿದ್ರೆ ಈಗ ಕನ್ನಡದಲ್ಲಿ ಅದೇ ಮಳೆ ಬಂದಾಗ ರೋಡಲ್ಲಿ ನೀರು ಅದೆಲ್ಲ, ಅದನ್ನು ಅರೆ ಭಾಷೆಯಲ್ಲಿ ಮಾಡಿದ್ವಿ. ಚಂದ್ರವತಿ ಬಡ್ಡಡ್ಕ ಅವರು ಬರೆದಿದ್ದಾರೆ ಆ್ಯಕ್ಚುಲಿ ಅದನ್ನು, ಇದು ಯಾವುದು ಲಿರಿಕ್ಸ್ ಬರೆದು ಅದನ್ನು ನಾನು ಮಾಡಿದೆ. ಅದು ವೈರಲ್ ಆಗಿತ್ತು. ಆ ಸಾಂಗ್ ವೈರಲ್ ಆದ ನಂತರ ನನಗೆ ಹೆಂಗೆ ಬಂತು ಅಂತ ಹೇಳಿದರೆ, ನಮ್ಮ ಊರಿನವರು ಕೆಲವರು ಇರ್ತಾರೆ ನೋಡಿ, ಈಗ ಅವರು ಬೇಕು ಅಂತ ಟಾರ್ಗೆಟ್ ಮಾಡೋದಲ್ಲ, ಬಟ್
ಈ ರಾಜಕೀಯ ಇದೆಲ್ಲ ಬರುವಾಗ ಇವನು ನಮ್ಮ ಪಾರ್ಟಿಗೆ ಇವನು ಹಾಕಿದ್ದು ಇವನು ಆ ಟೈಮಲ್ಲೇ ಇವನು ಎಲೆಕ್ಷನ್ ಬಂತು, ಆ ಟೈಮಲ್ಲೇ ಇವನು ಸಾಂಗ್ ಮಾಡಿ ಬಿಟ್ಟ ಅಂತ. ಇವನಿಗಿದು ಬೇಕಿತ್ತ? ನಮ್ಮ ಊರಿನಲ್ಲಿ ಈ ಥರ ಆಗುವಾಗ ಚೋಳು ಉಂಟು ಗುಂಡಿ ಉಂಟು ತಿಳ್ಕೊಂಡು ಇವನು ಪಬ್ಲಿಕ್ ಮಾಡ್ತಾನೆ, ಇವನು ಮಂಗಳೂರಲ್ಲಿ ಕೂತ್ಕೊಂಡು ಅದು ಅವರಿಗೆ ಗೊತ್ತುಂಟು ಇದರಿಂದ ಪರಿಣಾಮ ಉಂಟು, ಹಾಗಾಗಿ ಅವರು ಸೀರಿಯಸ್ ಆದ್ರಲ್ಲ. ಅವ್ರು ಸೀರಿಯಸ್ ಆದ್ರು, ಅದು ತುಂಬಾ ಸೀರಿಯಸ್ ಆಯ್ತು. ಫೇಸ್ಬುಕ್ಲೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ಇದು ಮಾಡಿದ್ರು. ಅಂದ್ರೆ ಪಕ್ಷ ಅಂತ ನಾವು ಯಾವ ಪಕ್ಷದಲ್ಲಿ ಇರೋದು ನಮಗೆ ನಾವು ನಾರ್ಮಲ್ ಆಗಿ ನಾನು ಯಾವ ಪಕ್ಷ ಅಂತಿಲ್ಲ, ಓಟ್ ಹಾಕುದು ಬೇಕಾ ಬೇಡ ಅಂತ ಹೇಳಿದ್ದಾನೆ. ಆದ್ರೂ ಇವರು ಪಕ್ಷ ಹೇಳ್ಕೊಂಡು ಅವನು ಆ ಪಾರ್ಟಿ ಈ ಪಾರ್ಟಿ ಇದೆಲ್ಲ ಮಾಡಿದ್ರು. ಮತ್ತೆ ಅದು ಸೀರಿಯಸ್ ಹೆಂಗೋಯ್ತು ಅಂತ ಹೇಳಿದ್ರೆ ಕಳೆದ ವರ್ಷನ ನೆರೆ ಬಂತು ನೋಡಿ, ಸಾಧಾರಣ ಎಲ್ಲ ಭಾಗದಲ್ಲಿ ನೀರು ಬಂತು, ಹೊಳೆ ಎಲ್ಲ ಬಂತು. ಇದು ಕೆಲವು ನಮ್ಮ ಭಾಗದ ಕೆಲವು ಜಾಗೆಯ ಇದು ಹೊಳೆ ಸ್ವಲ್ಪ ನೀರು ಜಾಸ್ತಿ ಆಗಿ ಆ ಜಾಗೆ ಎಲ್ಲ ಸ್ವಲ್ಪ ತೆಂಗು ಎಲ್ಲ ಹೊಳೆಯಲ್ಲಿ ಹೋಯ್ತು. ಇದನ್ನ ಹೆಂಗೆ ಮಾಡಿದ ಹೇಳಿದ್ರೆ ಅವತ್ತು ಅವನು ಸಾಂಗ್ ಮಾಡಿದ್ದ, ಈಗ ಅವನು ಸಾಂಗ್ ಮಾಡಿದ್ದಕ್ಕೆ ಇವನ ಮನೆಯದ್ದೇ ಹೊಳೆಯಲ್ಲಿ ಹೋಯ್ತು. ಇದೆಲ್ಲ ದೊಡ್ಡ ವಿಚಾರ ಆಯ್ತು, ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಚರ್ಚೆ ಆಯ್ತು. ನಾನು ಮತ್ತೆ ಅವರಿಗೆ ಫೋನ್ ಮಾಡಿ ಹೇಳುದು, ಇದು ನನ್ನದು ಐಡಿಯಾಸ್ ಎಲ್ಲ ಲಿರಿಕ್ಸ್ ಬರ್ದಿದ್ದು ಚಂದ್ರಾವತಿ ಬಡ್ಡಡ್ಕ ಅವ್ರು ಬರ್ತಿದ್ದು, ನಾನು ಅದಕ್ಕೆ ಪ್ಲಾನಿಂಗ್ ಮಾಡಿ ಮ್ಯೂಸಿಕ್ ಹೇಗೆ ಕೂರಿಸ್ಬೋದು ಹೀಗೆ ನಾನು ಮಾಡಿದ್ದು, ನಾನು ಹಾಡಿದ್ದು ಇಷ್ಟೇ ನಾನು ಮಾಡಿದ್ದು ಅಂತ ಹೇಳಿದ್ರೆ. ಮತ್ತೆ ಅದು ಹೆಂಗೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಸಿಕ್ ಈಗ ಬೀಟ್ ಬರುತ್ತೆ ನೋಡಿ. ನಾವು ನಾರ್ಮಲ್ ಆಗಿ ಅದೇನು ಸಾಂಗ್ ಇದು ಕೆಟ್ಟದ್ದು ತೋರಿಸುವಂಥದ್ದಲ್ಲ, ನಾರ್ಮಲ್ ಆಗಿ ಇರುವ ಸಾಂಗ್ ಅದ್ರ ಬೀಟ್ ಬಂತ. ಅದಕ್ಕೆ ಕೆಲವು ಫೇಸ್ಬುಕ್ಕಲ್ಲಿ ನನಗೆ ನನ್ನ ಪರಿಚಯ ಇದ್ದವ್ರೆ ನೆಂಟರಿನವ್ರು ದೂರ ಇರ್ತಾರೆ, ಅವ್ರು ನನಗೆ ಫೇಸ್ಬುಕ್ಕಲ್ಲಿ ಮಾತ್ರ ಕಾಂಟ್ಯಾಕ್ಟ್, ಈಗ ಫೋನೆಲ್ಲ ನಂಬರ್ ಎಲ್ಲ ಇಲ್ಲ, ಬಟ್ ಫೇಸ್ಬುಕ್ಕಲ್ಲಿ ಉಂಟು. ನಾನು ಆಯಾನ ಹಾಕಿದ್ರು ಕೂಡ ನೋಡ್ತಾರೆ ಎಲ್ಲ ಮಾಡ್ತಾರೆ. ಅವ್ರು ನನಗೆ ಇಂಡೈರೆಕ್ಟ್ ಆಗಿ ನೀನು ದೇವರ ಪದ್ಯಕ್ಕೆ ನೀನು ಮಾಡಿದೆ, ಅದು ನೀವು ದೇವರಿಗೆ ಮಾಡಿದ ಅವಮಾನ, ಅದು ಆ್ಯಕ್ಚುಲಿ ಅದು ಬೀಟ್, ನಾನು ಚಿಕ್ಕ ಬೀಟನ್ನು ಹಾಕಿ ಅದು ಮಾಡಿದ್ರು, ಅದನ್ನು ದೇವ್ರ ಸಾಂಗಿಗೆ ಮಾಡಿದೆ. ಆ ಥರ ಎಲ್ಲ ತಗೊಂಡ್ರು. ಅಂದರೆ ಅವ್ರು ಹೇಳಿದ್ರು ಅಲ್ಲ ಗುಂಡಿಗೆ ಹಾಕ್ತಾರೆ ಜನ, ಇನ್ನು ಕೂಡ ನಮ್ಮಲ್ಲಿ ಆ ಸಂಕುಚಿತ ದೃಷ್ಟಿಕೋನ ಹೋಗಲಿಲ್ಲ ಅಂತಲ್ವಾ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು, ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕು, ಇಲ್ಲಾಂದ್ರೆ ಪಾಸಿಟಿವ್ ಆಗಿ ತಗೊಳ್ಬೇಕು. ಈಗ ಯಾವುದೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ಉಂಟಲ್ಲ, ನೆಗೆಟಿವ್ ನಾವು ಹೋಗ್ಕೊಂಡು ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋದಿಲ್ಲ. ನೆಗೆಟಿವ್ ಹೇಳುವಂಥದ್ದು ನೆಗೆಟಿವ್. ಯಾವತ್ತು ನಾವು ಸೋಷಿಯಲ್ ಮೀಡಿಯಾ ಯಾರು ಯೂಸ್ ಮಾಡ್ತಾರೆ ನಾವು ಕೂಡ ಸ್ವಲ್ಪ ಪಾಸಿಟಿವ್ ವೇ ಅಲ್ಲೇ ಹೋಗ್ಬೇಕು. ಯಾರನ್ನ ಒಬ್ಬರನ್ನ ಹಾಳು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಸೋಷಿಯಲ್ ಮೀಡಿಯಾಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ನಮ್ಮ ಊರಲ್ಲಿ ಪಂಚಾಯತ್ ಬಗ್ಗೆ ಹೋರಾಟ ಎಲ್ಲ ನಡೀತದೆ, ನಾವು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ವಿ, ಜನ ನೋಡಿದ್ರು ಜಾಸ್ತಿ ಮಾಡಿದ್ರು. ಅದನ್ನ ಪಾಸಿಟಿವ್ ಆಗಿ ಯಾರು ಅದ ತಪ್ಪಿತಸ್ಥರಿದ್ರೆ ಅವರು ಅದನ್ನ ತಕೊಂಡ್ರೆ ಬದಲಾವಣೆ ಆಗುತ್ತೆ ಅಂತ, ಇಲ್ಲಾಂದ್ರೆ ಅದನ್ನ ನೆಗೆಟಿವ್ ಆಗಿ ತಕೊಂಡ್ರೆ ಅದು ನೆಗೆಟಿವ್ ಆಗಿ ಹೋಗುತ್ತೆ ಅಂತ. ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಹುಡುಗಿಯರು ಮೈನ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇಂಥ ಕಮೆಂಟ್ಸ್ ಗಳು ಬರುವಂತದ್ದು ಅದು ಸರ್ವೇ ಸಾಮಾನ್ಯ. ಸೊ ನನಗೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಂದ್ರೆ ನಾನು ಟೆನ್ಷನ್ ಮಾಡೋದಿಲ್ಲ, ಆದ್ರೆ ನನ್ನ ಇನ್ಸ್ಟಾಗ್ರಾಮ್ ಅನ್ನ ನನ್ಗೆ ಎಷ್ಟು ಫಾಲೋವರ್ಸ್ ಬರ್ತಾ ಇದ್ದಾರೆ ಎಲ್ಲ ಮ್ಯಾನೇಜ್ ಮಾಡೋದು ನನ್ನ ಮಮ್ಮಿ. ಸೊ ಒಂದು ಕಮೆಂಟ್ ಬಂದ್ರೆ ಸಾಕು, ಅವರು ದಿನ ಇಡೀ ಅದನ್ನ ಟೆನ್ಷನ್ ಮಾಡ್ತಾ ಇರ್ತಾರೆ. ಆದ್ರೆ ನಾನು ಅವರಿಗೆ ಹೇಳೋ ಮಾತೇನು ಅಂತ ಹೇಳಿದ್ರೆ, ನಮಗೆ ಕಮೆಂಟ್ ಮಾಡುವವರಿಗೆ ನಮ್ಮಲ್ಲಿರೋ ಟ್ಯಾಲೆಂಟ್ ಅವರಿಗಿಲ್ಲ. ಅವರು ನೀನು ಬಂದು ಒಮ್ಮೆ ಕ್ಯಾಮ್ರಾದ ಮುಂದೆ ಮಾತಾಡಿ ಅಂತ ಹೇಳಿದ್ರೆ ಅದು ಅವರಿಗೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಇಂತಹ ಎಲ್ಲ ಕಮೆಂಟ್ ಗಳನ್ನ ನೋಡಿ ನಮ್ಗೆ ಬೇಜಾರಾದ್ರೂ ಒಂದು 4 ಜನ ಹೊರಗೆ ನಮ್ಮನ್ನು ಗುರುತಿಸಿ ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಆ ಎಲ್ಲ ನೋವುಗಳು ಕೂಡ ನಮಗೆ ಮರ್ತು ಹೋಗ್ತದೆ. ಹಾಗೆ ಕ್ರಮೇಣ ಇವಾಗ ಅಂತ ಎಲ್ಲ ಕಮೆಂಟ್ಸ್ ಗಳು ಬರ್ತಾ ಇಲ್ಲ, ಬಂದ್ರು ನಾವು ಕೇರ್ ಮಾಡುದಿಲ್ಲ. ಸೊ ನನಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರೆ ಅಂತಂದ್ರೆ, ಈಗ ಆಲ್ರೆಡಿ ತುಂಬಾ ಬ್ಲಾಗರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಫೇಮಸ್ ಆಗಿ ಇಲ್ಲಿ ಎದ್ದವರಿಗೆ ನಾನು ಯಾರಂತಲೇ ಗೊತ್ತಿರ್ಲಿಕ್ಕಿಲ್ಲ. ಇವಾಗ ಗೊತ್ತಾಗ್ತಿರ್ಬೋದು, ನಂದೊಂದು ಬ್ಲಾಗ್ ಉಂಟು, ಇವಳು ಯಾರಪ್ಪ ಅಂತ ಕುತ್ಕೊಂಡಿರ್ಬೋದು. ಸೊ ಅದು ನನಗೆ ನೆಗೆಟಿವ್. ಲೈಕ್ ನಂಗೆ ಫೇಮಸ್ ಆಗ್ಲಿಕ್ಕೆ ಮೊಬೈಲ್ ಬೇಕು, ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಮತ್ತೆ ನೆಟ್ವರ್ಕ್ ಬೇಕು. ನಮ್ಮ ಸುಳ್ಳೆ ಸೈಡ್ ಕೆಲವೊಂದ್ರಲ್ಲಿ ನಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂದ್ರೆ ಯೂಟ್ಯೂಬಲ್ಲಿ ಎಷ್ಟು ಟೈಮ್ ತಗೊಳ್ತದೆ ಅಂತ ಗೊತ್ತುಂಟು. ಸೊ ನನಗೆ ನೆಗೆಟಿವ್ ಅಂತ ಹೇಳಿದ್ರೆ ಅದೇ, ಇಷ್ಟು ಮಾಡ್ತೇನೆ, ಇದು ರೀಚ್ ಆಗಲ್ಲ, ನಾನು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಎಡಿಟ್ ಮಾಡಿ ಮಾಡ್ತೇನೆ, ರೀಚ್ ಆಗದಿದ್ರೆ ಬೇಕಾ ಅಂತ ಆಗ್ತದೆ. ಬಟ್ ಅಣ್ಣ ಹೇಳ್ತಾನೆ ಇಲ್ಲ ಮಾಡು, ಒಂದಲ್ಲ ಒಂದಿನ ಕ್ಲಿಕ್ ಆಗ್ತದೆ. ನಮ್ಮದು ಯಾವ್ದು ಹೇಗೆ ಕ್ಲಿಕ್ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಅವ್ರದ್ದು ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರದ್ದು ಯಾವಾಗ ಕ್ಲಿಕ್ ಆಯ್ತು ಅಂತೆಲ್ಲ ಗೊತ್ತಿಲ್ಲ. ಅವರು 2 ದಿನ ಮಾಡದೆ ಕೂತ್ರೆ ಅದು ಹೋಯ್ತೆ. ಸೊ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ಲೈಕ್ ಯಾವಾಗ ಕ್ಲಿಕ್ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಅಂತ ಹೇಳಿ ಪಾಸಿಟಿವ್ ಆಗಿ ತಗೊಳ್ಬೇಕು. ಪ್ರಶಾಂತ್, ಬಹುಶಃ ಸುಳ್ಳಿಂದ ಎಲ್ಲಿವರೆಗೆ ಬಂದ್ರಿ ಅಲ್ಲ, ನಿಮ್ಮದೇ ಭಾಷೆಯಲ್ಲಿ ಇದೆ, ನೀವು ಹೇಳಿ ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ವಿಷಯ ಅಂತ ಗೊತ್ತುಂಟ, ಸುದ್ದಿ ಅವರು ಉಂಟಲ್ಲ, ಇದು ಅಂತ ಸುದ್ದಿ ಚಾನಲ್ ತೊಂದರೆ ಇಲ್ಲ ಅಲ್ಲ, ನಿಮಗೆ ಎಂತ ಸಮಸ್ಯೆ ಆಗಿದೆ ಅಂತ? ಈಗ ಅಂದ್ರೆ ಈಗ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಕೆಲವು ಬ್ಯಾಡ್ ಕಾಮೆಂಟ್ ಬರ್ತಾ ಇತ್ತು. ಅಂದ್ರೆ ಬ್ಯಾಡ್ ಕಾಮೆಂಟ್ ಕೆಲವೊಂದು ಸುಳ್ಯದ ಮರ್ಯಾದೆ ತೆಗಿತೀರಿ ಅಂತ ಹೇಳಿದ್ರೆ ಅಲ್ಲ, ಹಾಗೆಲ್ಲ ಸುಳ್ಯದ ಬಗ್ಗೆ ಅಲ್ಲ, ಅಂದ್ರೆ ತುಳುವಲ್ಲಿ ಮಾಡ್ಬೇಕು ಅಂತ. ನಾವೀಗ
ಈಗ ಬಾಲ್ಯದ ಆ ಒಂದು ವಿಷಯವನ್ನು ಈಗ ನಮ್ಮ ಇಲ್ಲಿ ಲೋಕಲ್ ಅದನ್ನು ಮಾಡುದಲ್ಲ ತುಳುವಲ್ಲಿ ಮಾಡ್ಬೇಕು ಅಂತೇಳಿ ಬರ್ತಾ ಇತ್ತು. ಆದ್ರೆ ನಾ ಎಂತ ಮಾಡುದು, ನನಗೆ ಆಚೆ ತುಳುವಲ್ಲಿ ಮಾಡಿದ್ರೆ ಕನ್ನಡದವರಿಗೆ ಅರ್ಥ ಆಗುದಿಲ್ಲ, ಕೆಲವರು ಹೊರಗಿನವರು ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಹಾಗೆ ಮತ್ತೆ ಡೈಲಿ ತುಳು ಸಹ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ತೊಂದರೆ ಇಲ್ಲ, ಮತ್ತೆ ಎಲ್ಲರಿಗೂ ಸಾಧಾರಣ ಈಗ ನನಗೆ ಒಳ್ಳೆ ಒಂದು ಸಪೋರ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಡೈಲಿ ಒಂದು ತುಳು ವಿಡಿಯೋ ಮಾಡಿಕೊಂಡು ಲಾಸ್ಟಿಗೆ ಆ ಬೈಯುವವರು ಕೂಡ ಒಮ್ಮೆ ಇದು ಫಾಲೋ ಮಾಡಿ ಹೋಗಿದ್ರು. ಹಾಗೆ ಆಯ್ತು, ನಾವು ಎರಡೊಮ್ಮೆ ಬ್ಲಾಕ್ ಮಾಡಿದ್ದೆ. ಮತ್ತೆ ರಿಟರ್ನ್ ಸ್ವಲ್ಪ ದಿನ ಬ್ಲಾಕ್ ಮಾಡಬಾರ್ದು, ಯಾಕೆ ಗೊತ್ತಾ, ಅವರು ನೋಡಿ ಬೈಯುವುದಲ್ವಾ? ಹಾಗೆಲ್ಲ ಅಲ್ವಾ? ಹಾಗೆಲ್ಲ ಕಮೆಂಟ್ ಅಲ್ಲಿ ಜಾಸ್ತಿ ಹೌದೌದು, ಕರೆಕ್ಟ್. ಹಾಗೆಲ್ಲ ನಾವು ರಿಟರ್ನ್ ಇದು ಮಾಡಿದ ಅಷ್ಟು ಕಿರಿಕಿರಿ ಅಂದ್ರೆ ಉಂಟಲ್ಲ, ಅಂದ್ರೆ ಎಂತೆಲ್ಲ ಹೇಳ್ತಾ ಇದ್ರು. ಬಹುಶಃ ಅವರಿಗೆ ಆದಾಗೆ ಪೊಲೀಸ್ ಠಾಣೆಯವರಿಗೆ ಮೆಟ್ಲೆ ಇದ್ದಾರಲ್ವಾ? ಅಂದ್ರೆ ಬ್ಯಾಡ್ ಆಗಿ ಬರ್ತಾ ಇದ್ರು. ಲಾಸ್ಟಿಗೆ ಅವರು ಅನ್ಫಾಲೋ ಮಾಡಿ ಹೋದ್ರು. ಸ್ವಲ್ಪ ದಿನ, ಒಂದು ತಿಂಗಳು ಕಳೆದು, ಅಂದ್ರೆ ನಾನು ಈಗ ಬಾಲ್ಯ ದಿನಗಳ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಈ ಕೊತ್ತಲಿಗೆ ಬ್ಯಾಟ್ ಇದು, ಐಸ್ ಕ್ರೀಮ್ ಬಾಲ್ ಅಲ್ಲಿ ಆಟ ಆಡಿಕೊಂಡಿದ್ದು, ಅದನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ಅವ್ರು ಹೇಳಿರ್ಬೋದು ಎಂತ ಚಂದ ಉಂಟಲ್ಲ. ಅವರು ನನಗೆ ರಿಯಲಿ ಡೈರೆಕ್ಟ್ ಮೆಸೇಜ್ ಮಾಡಿದ್ರು, ಚಂದ ಆಗ್ತದೆ ಮಾರೆ ಅಂತ. ಹಾಗೆ ಇದು ಮಾಡಿದ್ರು. ಅವರು ಅನ್ಫಾಲೋ ಮಾಡಿ ಹೋದವರು ರಿಟರ್ನ್ ಫಾಲೋವರ್ಸ್ ಆಗಿ ಬಂದ್ರು. ತೊಂದ್ರೆ ಇಲ್ಲ, ಈಗ ಎಂತ ಬೇರೆ ಎಂತ ಇದಿಲ್ಲ. ಮತ್ತೆ ಬೇರೆ ಬ್ಯಾಡ್ ಕಮೆಂಟ್ ಈಗೆಂತ ತೊಂದ್ರೆ ಇಲ್ಲ, ಯಾವ್ದು ಎಂತ ಬ್ಯಾಡ್ ಕಮೆಂಟ್ ಇಲ್ಲ. ಮತ್ತೆ ನಾವಂದ್ರೆ ಮಾಡುದು ಒಂದು ಎಲ್ಲರೂ ನಾವು ಮುಂಚೆ ಆಟ ಆಡಿದಂತ ಒಂದು ಬಾಲ್ಯದ ದಿನಗಳ ನೆನಪನ್ನು. ಓಕೆ ಖಲೀಲ್, ಈ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡ್ತೀರಿ ನೀವು? ತುಂಬ ಕಂಟೆಂಟ್ ನಾನು ಕೂಡ ಗಮನಿಸ್ತಾ ಇದ್ದೆ. ಟೀಮ್ ಕಟಾಯಿಯ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀಲ್ಸ್ ಇರ್ಬೋದು. ಹೇಗೆ ಡಿಸ್ಕಷನ್ ಮಾಡ್ತೀರಾ ಎಲ್ಲರಲ್ಲಿ? ಹೇಗೆ ನಾನು ಹೇಗೆ ವಿಡಿಯೋ ಮಾಡಿದ್ರೆ ಸಹ ಬ್ಯಾಡ್ ಕಮೆಂಟ್ ಬರ್ತದೆ. ನನ್ನ ಮಿಸ್ಟೇಕ್ ಅಲ್ಲ, ಅವರ ಮಿಸ್ಟೇಕ್ ಅಂತ ಇಷ್ಟೊಂದು ನನಗೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಜಾಸ್ತಿ ಬ್ಯಾಡ್ ಕಮೆಂಟ್ ಹಾಕೋದು ಅಮ್ಮನೇ. ಯಾಕಂತೇಳಿದ್ರೆ ನಾನು ಜಾಸ್ತಿ ವೈಫಿನ ಬಗ್ಗೆ ಕಾಮಿಡಿ ಮಾಡೋದು, ಹಾಗೆ ಜಾಸ್ತಿ ಅಮ್ಮನೇ ಕಮೆಂಟ್ ಹಾಕೋದು. ಅಪ್ಪ ಕೂಡ ಇರ್ತಾರ ನಿಮ್ಮ ಇದರಲ್ಲಿ? ಅಪ್ಪ ಇದ್ದಾರಲ್ಲ, ಹೆಸರಿಗೆ ಉಮ್ಮರದಲ್ಲಿ. ಪ್ರಾಯ ಎಷ್ಟು ಅವರಿಗೆ 44 ಅಂದ. 88? ಅವ್ರು 18 ವರ್ಷದಲ್ಲೇ ಮದುವೆ ಆಗ್ಯಾರ. ನಂಗೆ 28 ವರ್ಷ ಆಯ್ತು, ಅವ್ರಿಗೆ ನೆನಪೇ ಇಲ್ಲ. ನಿಜವಾದ ಪ್ರಾಯ ಎಷ್ಟು ನಂಗೆ? ಅಲ್ಲ ನಿಮಗೆಲ್ಲ, ಅಪ್ಪನಿಗೆ ಅಷ್ಟೇ 43-44 ಆಗ್ಬೋದು. ನಾನು ನನ್ನನ್ನೇ ಮರ್ತು ಹೋಗ್ಯಾನೆ. ಹೌದಾ? ಈ ಇದರಲ್ಲಿ ರೀಲ್ಸ್ ಅಲ್ಲಿ ಮಾಡಿ ರೀಲ್ಸ್ ಮಾಡಿ ಅಲ್ಲ, ಈ ಇಂಟರ್ವ್ಯೂ ಅಲ್ಲ, ಇದು ಹಾಕಿ ಮುಖಕ್ಕೆ ಕ್ರೀಮ್ ಹಾಕಿ. ಎಸ್ ಹೇಳಿ, ಮಾತಾಡಿ. ಹೇಗೆ ಮಾತಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್ ಕಿರಣ್. ಇಲ್ಲ, ನಮಗೆ ನೆಗೆಟಿವ್ ಬಂದರೆ ಬರೋದಿಲ್ಲ. ಬಂದರೆ ಒಂದು ಬರ್ತದೆ, ಅಂದರೆ ಎಲ್ಲ ಫಾಲ್ಸಿಗೆಲ್ಲ ಹೋಗ್ತಾ ಇರ್ತಾನೆ, ಇವೆಂತ ಸುತ್ತಿದ್ದು ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅಂತ. ಯಾಕಂದ್ರೆ ಭಾನುವಾರ ಬಂದರೆ ಮನೇಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಗಾಡಿ ಇಟ್ಕೊಂಡು ಪೆಟ್ರೋಲ್ ಇಟ್ಕೊಂಡು ಹೋಗುದು ಸೀದಾ. ಎಲ್ಲಿ ಅಂತಿಲ್ಲ ಲೊಕೇಶನ್. ವಾಯ್ಸೇ ಹೀಗೆ ವ್ಲಾಗ್ ಬೇಕಾಗಿ ವಾಯ್ಸ್ ಚೇಂಜ್ ಮಾಡಿದ್ರೆ? ಅಂದರೆ ಇವಾಗ ಜ್ವರ ಬಂದು ವಾಯ್ಸ್ ಎಲ್ಲ ಹೋಗಿ ಎಷ್ಟು 1 ವಾರ ಆಯಿತು, ಇದೇ ಇಲ್ಲ, ವಾಯ್ಸೇ ಇಲ್ಲ. ಇವಾಗೆಲ್ಲ ಹೋಗಿದೆ ಹಾಗೆ. ಓಕೆ, ಅದೇ ಎಸ್ ನೀವು ಹೇಳ್ತಾ ಇದ್ರಿ ಸ್ಟಾರ್ ಸ್ಪೋರ್ಟ್ಸ್ ಇದಲ್ಲ, ನಿಮ್ಮ ಕಂಟೆಂಟ್ ಹಾಕ್ತೀರಿ ಅಂತ, ಅದು ಹೇಗೆ ಅದರ ಕ್ರಮ ಹೇಗೆ? ಇವಾಗ ಲೋಕಲ್ಸ್ ವಿಡಿಯೋ ಎಲ್ಲ ಹಾಕ್ತಿದ್ದೆ ನಾನು. ನನಗೆ ಅವರು ಕಲಿಸ್ತಿದ್ರು, ನಿಮ್ಮ ಪೇಜಲ್ಲಿ ಹಾಕಿ ವಿಡಿಯೋ ಹಾಕಿ, ಅಂದರೆ ಅವರಿಗೆ ಸಹ ಒಂದು ಸಿಗ್ತದೆ, ವ್ಯೂಸ್ ಅದು ಇದೆಲ್ಲ ಸಿಗ್ತದಲ್ಲ. ಮತ್ತು ಇವಾಗ ನಮ್ಮ ಕರ್ನಾಟಕದಲ್ಲಿ ಕಬಡ್ಡಿ ಸ್ಟೋರಿ ಪೇಜಿ, ಅಂದರೆ ಕಬಡ್ಡಿಯ ಪೇಜ್ ಯಾವುದೆಲ್ಲ ಉಂಟು ಅದನ್ನೆಲ್ಲ ಇವರು ಈ ಸ್ಟಾರ್ ಸ್ಪೋರ್ಟ್ಸ್ ಅವರು ಇದು ಹುಡುಕ್ತಾರೆ, ಮತ್ತು ನಮಗೆ ಮೆಸೇಜ್ ಮಾಡ್ತಾರೆ. ಅವರು ಮೆಸೇಜ್ ಮಾಡಿ ಅವರಿಗೆ ಪ್ರಮೋಷನ್ ಸಿಗ್ತದೆ. ಅವರು ನಮಗೆ ವಿಡಿಯೋ ಎಲ್ಲ ಕಳಿಸ್ತಾರೆ, ಈ ಥರ ವಿಡಿಯೋ ಹಾಕಿ ನಾವು, ಅಂದರೆ ಅವರು ಸಹ ಕೊಲಾಬ್ರೇಷನ್ ಕೊಡ್ತಾರೆ ನಮಗೆ. ಹಾಗೆ ನಾವು ಅವ್ರದ್ದೆಲ್ಲ ವಿಡಿಯೋ ಹಾಕ್ತಾ ಇರ್ತೇವೆ. ಈಗ ಪರ್ಮಿಷನ್ ಸಿಕ್ಕಿದೆಲ್ಲ ನಮಗೆ. ಹಾಗೆ ಇದೇ ಥರ ವೀಡಿಯೋಸ್ ಮಾಡ್ಬೋದು ಅಂತ ನಿಮಗೆ ಹೇಗೆ ಐಡಿಯಾ ಬಂತು? ಅಂದರೆ ಇದೇ ಥರ ಕಂಟೆಂಟ್ ಯೂಸ್ ಮಾಡಿ ವೀಡಿಯೋಸ್ ಮಾಡ್ಬೋದು ಅಂತ? ಅಂದರೆ ಇವಾಗ ಟ್ರಾವೆಲಿಂಗ್ ಎಲ್ಲರಿಗೆ ಇಷ್ಟ ಇರ್ತದೆ, ಮತ್ತು ಎಡಿಟಿಂಗ್ ಎಲ್ಲರೂ ಅನ್ಕೊತಾರೆ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದಾಗಲೇ ಎಲ್ಲರಿಗೂ ದುಡ್ಡು ಬರ್ತದೆ, ಒಬ್ಬ ಅದು ಇದು ಅಂತ. 300 ವ್ಯೂ ಹೋದರೆ ಆಯಿತು 3000 ಬಂದಿರ್ಬೋದು, 1000 ವ್ಯೂ ಹೋದ್ರೆ ಆಯಿತು 1000. ಅವನಿಗೆ ಏನೋ ದುಡ್ಡು ಮಾಡಿದ, ವಿಡಿಯೋ ಮಾಡಿದ, ಏನೋ ದುಡ್ಡು ಮಾಡಿದ. ಈಗ ಪಬ್ಲಿಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದರೆ ಎಲ್ಲರ ತಲೆಯಲ್ಲಿ ಅದೇ. ಅಂದರೆ ಸತ್ಯ ಹೇಳಿ, ನಿಮಗೆ ಎಷ್ಟು ಬಂತು? ಸತ್ಯ ಹೇಳಿ, ನಿಮಗೆ ಎಷ್ಟು ಬಂತು? ಅಲ್ಲಲ್ಲ, ಎಲ್ಲರ ತಲೆಯಲ್ಲಿ ಇನ್ಸ್ಟಾಗ್ರಾಮ್ ಅವ್ರು ದುಡ್ಡು ಕೊಡ್ತಾರಂತೆ. ಇನ್ಸ್ಟಾಗ್ರಾಮಲ್ಲಿ ಯಾವುದೇ ದುಡ್ಡು ಬರಲ್ಲ, ಅಂದರೆ ಅವ್ರದ್ದು ಕಮ್ಯುನಿಟಿಯಿಂದ ಯಾವುದೇ ದುಡ್ಡು ಬರಲ್ಲ ಯಾರಿಗೆ ಸಹ. ಈಗ ಪ್ರಮೋಷನ್ ಸಿಕ್ಕಿದ್ರೆ, ಈಗ ಲೋಕಲಲ್ಲಿ ಪ್ರಮೋಷನಲ್ಲಿ ಸಿಕ್ಕಿದ್ರೆ ಬರ್ತದೆ. ಅಂದರೆ ಅಷ್ಟು ಫಾಲೋವರ್ಸ್ ಬೇಕು, ನಮಗೆಲ್ಲ ಇಲ್ಲ ಅಷ್ಟು ಫಾಲೋವರ್ಸ್. ಕಲೀಲಿಗೆಲ್ಲ ತುಂಬ ಬಂದಿರ್ಬೋದಾ ಅಂತ? ಅವರಿಗೆ ಬಂದಿರ್ಬೋದು. ಅದೊಂದು ಮೈನ್ ಜನಗಳ ತಲೆಯಲ್ಲಿ ಇದು ಅಡರಿ ಹೋಗಿದೆ. ಅಂದರೆ ವಿಡಿಯೋ ಹಾಕಿದ ಕೂಡಲೇ ಏನೋ ದುಡ್ಡು ಮಾಡಿರ್ಬೋದು, ಅಂದರೆ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಮತ್ತು
ಅಂದರೆ ಯೂಟ್ಯೂಬಲ್ಲಿ ಎಲ್ಲರಿಗೆ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ ಅರ್ನಿಂಗ್ ಇದಿದೆ, ಅಂದರೆ ವ್ಯೂ ಹೋಗ್ಬೇಕು ಅಷ್ಟು. ವ್ಯೂ ಹೋದರೆ ಯೂಟ್ಯೂಬಲ್ಲಿ ಅರ್ನಿಂಗ್ ಬರ್ತದೆ. ಯೂಟ್ಯೂಬಲ್ಲಿ ಅರ್ನಿಂಗ್ ಬಂದಿದೆ, ನಮಗೆ ಸಹ ಬಂದಿದೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನಗಂತೂ ಗೊತ್ತಿಲ್ಲ ವಿಡಿಯೋ ಯಾರಿಗೆಲ್ಲ ಬಂದಿದೆ ಅಂತ. ಓಕೆ, ಎಸ್. ವೈಷ್ಣವಿ, ಪ್ರಜ್ಞಾ ಕೇಳಿದ ಅದೇ ಪ್ರಶ್ನೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಹೇಗೆ ಇಂಥದ್ದೇ ಕಂಟೆಂಟ್ ಹೇಗೆ ಮಾಡಬಹುದು ಅಂತ. ಅದು ನಾನಂದ್ರೆ ಈಗ ಡೈಲಿ ಲೈಫಲ್ಲಿ ಹೇಗಾಗ್ತದೆ ಅದು ಹಾಗೆ. ಅಂದ್ರೆ ನಾನೀಗ ಎಂತ ಮಾಡ್ತಿರ್ತೇನೆ ಅದನ್ನ ಅವರು ವಿಡಿಯೋ ಮಾಡ್ತಾ ಬರ್ತಾ ಇರ್ತಾರೆ. ನಾನು ಡ್ರೆಸ್ ನನ್ನಷ್ಟಕ್ಕೆ ಈಗ ಡಾನ್ಸ್ ಕ್ಲಾಸ್ಗೆ ಹೋಗೋದಾಗಿರ್ಬೋದು, ನಾನು ನನ್ನಷ್ಟಕ್ಕೆ ರೆಡಿಯಾಗಿ ಫೋನ್ ಇಟ್ಕೊಂಡು ಒಂದು ವಿಡಿಯೋ ಕ್ಲಿಪ್ ಮಾಡೋದು. ಅಂದ್ರೆ ಎಲ್ಲಿಗೆಲ್ಲ ಹೋಗ್ತಾನೆ ಆ ಡ್ರೆಸ್ ವಿಡಿಯೋ ಮಾಡಿದೆ, ಅದನ್ನ ಮತ್ತೆ ಮರ್ಜ್ ಮಾಡಿ ನನಗೆ ವಾಯ್ಸ್ ಹಾಕ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ. ಕ್ಲಾಸಿಗೆ ಒಂದು ಬಿಟ್ಟು, ಕ್ಲಾಸ್ ರೂಮಿಗೆ ಒಂದು ಬಿಟ್ಟು. ಹೌದು, ಅದು ಒಂದಿನ ತಕೊಂಡೋಗಿ. ಹೌದಾ? ಅಂದ್ರೆ ಕ್ಲಾಸ್ ಅಂತ ಇರ್ಲಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ, ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ, ಒಳ್ಳೆ ವ್ಯೂಸ್ ಸಹ ಹೋಗಿದೆ, 100K ದಾಟಿದೆ ಹಾಗೆ. ಮತ್ತೆ ಬ್ಯಾಡ್ ಕಮೆಂಟ್ಸಿನ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಜಾಸ್ತಿ ಬರ್ತಾ ಇರ್ತದೆ, ಅದ್ರ ಬಗ್ಗೆ ಹೇಳ್ಬೇಕು ಅಂತಿಲ್ಲ. ಮಾತ್ರ ಕೆಲವೊಮ್ಮೆ ಬೇಜಾರಾಗೋದು ನನಗೆಲ್ಲ, ನನಗಿಂತ ಜಾಸ್ತಿ ಅಮ್ಮನಿಗೆ, ಅದೇ ಎಲ್ಲರಿಗಿರುದೆ ಅಲ್ಲ ಅವ್ರು ಹೇಳಿದ್ರು. ಅಂದ್ರೆ ಯಾಕೆ ಬೇಜಾರಾಗೋದು ಅಂತ ಹೇಳಿದ್ರೆ ಈಗ ಈಗಿನ ಜನರೇಷನ್ ಅಲ್ಲಿ ನೀವು ನೋಡಿರ್ಬೋದು, ಕೆಲವೊಬ್ರು ಹಾಕುವ ಬಟ್ಟೆಯಲ್ಲೇ ಮಾಡುವಂತ ಆ ತರದೆಲ್ಲ ತುಂಬಾ ಬ್ಯಾಡ್ ವಿಡಿಯೋಸ್ ಬರ್ತದೆ. ಆದ್ರೆ ಅಂತದಕ್ಕೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಇರ್ತದೆ. ಮತ್ತೊಂದು ವಿಶೇಷ ಗೊತ್ತಾ, ಎಲ್ಲರ ಬೇಜಾರಾಗೋದು ಈಗಾಗಲೇ ಹೇಳಿದ ಅಮ್ಮಂದಿರಿಗೆ, ಆದ್ರೆ ಸಪೋರ್ಟ್ ಮಾಡೋರು ಕೂಡ ಅಮ್ಮಂದಿರು ಅಲ್ವಾ? ಅಂದ್ರೆ ಈಗ ನಾನು ಸ್ವಲ್ಪ ಸಣ್ಣದಲ್ಲ, ಅಂದ್ರೆ ಹಾಗೆಲ್ಲ, ಅಂದ್ರೆ ತುಂಬಾ ದೊಡ್ಡದಾಗ್ಲಿ, ಅಂದ್ರೆ ಕಾಲೇಜ್ ಎಲ್ಲ ಹೋಗ್ಲಿಲ್ಲ ಅಲ್ಲ, ಆಗ ಅಂತವ್ರಿಗೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಇರ್ತದೆ, ಅಂದ್ರೆ ಒಳ್ಳೊಳ್ಳೆದಿರ್ತದೆ. ಬಟ್ ನನಗೆ ಒಟ್ರಾಸಿ ಕಮೆಂಟ್ ಹಾಕೋದು. ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ನಾನು ಸ್ಟೋರೀಸ್ ಹಾಕ್ತಿದ್ದೆ, ಕೆಲವೊಬ್ರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಅದು ಯಾಕೆ ಹಾಕುದು ಎಲ್ಲ ಜನರಿಗೆ ತಿಳಿಲಿರ್ತಲ್ಲ. ನಾವೇನು ಕೆಟ್ಟದಾಗಿ ಎಂತ ವಿಡಿಯೋಸ್ ಹಾಕ್ತಿಲ್ಲ ಅಲ್ಲ, ನಾವು ನಮ್ಮ ಎಂತ ಟ್ಯಾಲೆಂಟ್ ಉಂಟು ಅದನ್ನ ನಾವು ಮಾಡಿ ಹಾಕ್ತಿದ್ದೇವೆ ಅಷ್ಟೇ. ಎಂತೆಲ್ಲ ಬ್ಯಾಡ್ ಕಮೆಂಟ್ಸ್, ಮತ್ತೆ ಅವರ ಭಯ ನೋಡಿದ್ರಂತೂ ಸ್ವಾಮಿ ಕೊರಗಜ್ಜೆ ಅದು ಇದು ಅಂತ ನಮಗೆ ಕಮೆಂಟ್ ಹಾಕಿ ನೋಡಿದ್ರೆ ಒಳ್ಳೊಳ್ಳೆ ವರ್ಡ್ಸ್ ಇದು ಕಮೆಂಟ್ ಹಾಕ್ತಾರೆ. ಅದು ನೋಡುವಾಗ ಸ್ವಲ್ಪ ಬೆಚ್ಚಾಗ್ತದೆ ಅಷ್ಟೇ. ಅದಕ್ಕೆ ನಾನೆಂತ ಹೇಳುದಿಲ್ಲ, ಹಾಕೋರು ಆಗ್ತದೆ, ಅಷ್ಟಾದ್ರು ಕಮೆಂಟ್ ಜಾಸ್ತಿ ಇರ್ತಲ್ಲ ನಮಗೆ, ಅದು ಖುಷಿ ಆಗ್ತದೆ. ಮತ್ತೆ ನಮ್ಮನ್ನ ಜಾಸ್ತಿ ಇಳಿಸ್ಲಿಕ್ಕೆ ಸಹ ನೋಡ್ತಾರೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದಾಗಲೇ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದದು ಅಂತ ಹೇಳಿದ್ರೆ ಅಮ್ಮನ ಫ್ರೆಂಡ್ಸ್ ಹೇಳಿದಾಗೆ ರಜನಿ ಆಂಟಿ ಅವರು, ಮತ್ತೆ ತುಂಬಾ ನಮ್ಮ ಸುಳ್ಯದವರೇ ನನಗೆ ಸ್ಟಾರ್ಟಿಂಗ್ ಸಪೋರ್ಟ್ ಇದ್ದದು. ಮತ್ತೆ ಈಗ ಹೋದಲ್ಲಿ ಎಲ್ಲ ಗುರುತಿಸ್ತಾರೆ. ಮೊನ್ನೆ ಬ್ಯಾಂಗ್ಳೂರ್ ಹೋದಾಗ ನಂಗೆ ಕೌಶಿಕ್ ಸರ್ನ ಕನ್ಸರ್ಟಿಗೆ ಕರೆದಿದ್ರು, ಹಾಗೆ ಅದಕ್ಕೆ ಹೋದಾಗ ಸಹ ಮಾಲಿಗೆಲ್ಲ ಹೋದ್ರೆ ಅಲ್ಲಿ ಎಲ್ಲರೂ ಕೇಳ್ತಾರೆ ನೀವು ವೈಷ್ಣವಿ ಪ್ರಕಾಶ್ ಎಲ್ಲ ಜಾಸ್ತಿ ಈಗ ಡ್ಯಾನ್ಸರ್ ಅಂತ ಕೇಳೋಕ್ಕಿಂತ ಜಾಸ್ತಿ ಬ್ಲಾಗರ್ ಅಲ್ಲ ಹೇಳ್ತಾ ಇದ್ದಾರೆ. ಬಟ್ ನಿಜವಾಗಿ ಹೇಳ್ಬೇಕಿದ್ರೆ ನಾನು ಬ್ಲಾಗರ್ ಅಂತ ಹೇಳಿದ್ರೆ ಒಟ್ರಾಸಿ ಮಾತಾಡೋದು. ನನಗೆ ಯೂಟ್ಯೂಬಲ್ಲಿ ಆದ್ರೂ ನನಗೆ ಹೇಗೆ ಮಾತಾಡಬೇಕು, ಹೀಗೆ ಮಾತಾಡ್ಬೇಕು. ಅವರು ವಿಡಿಯೋಗ್ರಫಿಯಲ್ಲಿ ಒಳ್ಳೆ ಇದ್ದ ಕಾರಣ ಅವರು ನನಗೆ ವಿಡಿಯೋದಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ನಿನಗೆ ಎಂತ ಬರ್ತದೆ ಅದನ್ನ ರಿಯಾಲಿಟಿಯಾಗಿ ಮಾತಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಈಗ ನಾನು ಮಿನಿ ಬ್ಲಾಗಿಗಾದ್ರೂ ಸಹ ನಂಗೆ ಯಾರು ಹೇಳಿಕೊಡ್ಲ, ಒಟ್ರಾಸಿ ನಾ ವಿಡಿಯೋ ನೋಡ್ಕೊಂಡು ಅದರಲ್ಲಿ ಎಂತ ಅರ್ಥ ಉಂಟು ನಾನು ಹೇಳಿಕೊಂಡು ಹೋಗೋದಷ್ಟೇ. ಓಕೆ, ಪ್ರಿಯ ವೀಕ್ಷಕರೇ, ಡಿಜಿಟಲ್ ಬೆಳಕು ದೀಪಾವಳಿಯ ಈ ಶುಭ ಹೊತ್ತಿನಲ್ಲಿ, ಶುಭ ಸಂದರ್ಭದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಹೊಸ ಕಾರ್ಯಕ್ರಮ. ಸುಳ್ಯದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿರುವಂಥ ಒಂದಷ್ಟು ಮುಖಗಳು, ಅವರ ಮುಖದ ಬೆಳಕುಗಳು ಇವತ್ತು ನಮ್ಮ ಚಾನೆಲ್ ಮೂಲಕ ಪ್ರತಿಫಲಿಸ್ತಾ ಇದೆ. ಇದು ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್. ನಾಳೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ
GL Acharya Jewelers. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994612380